Hello dear students, welcome to Sing Style of Max. So ನಾವು ಸ್ಟ್ರೇಟ್ ಲೈನ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಲೆಕ್ಚರ್ಸು ಮುಗಿದಿದೆ. ದಿಸ್ ಇಸ್ ದ ಲಾಸ್ಟ್ ಲೆಕ್ಚರ್ ಆಫ್ ಸ್ಟ್ರೇಟ್ ಲೈನ್ಸ್, ಯುವರ್ ಕ್ಲಾಸ್ 11th ಸಿಲೆಬಸ್. ಆ್ಯಂಡ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಈಸ್ ಪ್ಲೀಸ್ ಪ್ರೀವಿಯಸ್ ವೀಡಿಯೋಸ್ನ ವಾಚ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಅದನ್ನು ಮುಗಿಸಿದ ಮೇಲೆ ಮಾತ್ರ ಈ ವಿಡಿಯೋಸಿಗೆ ಬನ್ನಿ. ಇಲ್ಲ ಅಂತಂದರೆ ನಿಮಗೆ ಒಂದು ಕನೆಕ್ಷನ್ ಸಿಗೋದಿಲ್ಲ, ಪ್ಲಸ್ ಅರ್ಥನೂ ಆಗೋದಿಲ್ಲ ಅಷ್ಟು ಕ್ಲಿಯರಾಗಿ. ಯಾಕಂದರೆ ನಾನು ಕೆಲವೊಂದು ಸತಿ ಹೇಳ್ತಿರ್ತೀನಿ, ಇದನ್ನು ನಾನು ಲಾಸ್ಟ್ ಲೆಕ್ಚರಲ್ಲಿ ಹೇಳಿದ್ದೆ ಅಂತೇಳಿ. ಅವಾಗೇನಾಗುತ್ತೆ, ನೀವು ಅವನ್ನ ವಾಚ್ ಮಾಡಿಲ್ಲ ಅಂತಂದರೆ ನಿಮಗೆ ಕನೆಕ್ಷನ್ ಬಿಲ್ಡ್ ಆಗೋದಿಲ್ಲ. ಓಕೆ ರೈಟ್. ಸೊ ಪ್ರೀವಿಯಸ್ ಲೆಕ್ಚರ್ಸಲ್ಲಿ ಈ ಕ್ವಶನ್ವರೆಗೂ ಮುಗಿಸಿದ್ವಿ. ಕಮಿಂಗ್ ಟು ಕ್ವೆಶನ್ ನಂಬರ್ 11, ಮೇ ಬಿ ನಿಮ್ಮ ನ್ಯೂ ಸಿಲೆಬಸಲ್ಲಿ ಕ್ವಶನ್ ನಂಬರ್ 10 ಆಗಿರುತ್ತೆ ಇದು. ಆ್ಯಂಡ್ ನಿಮ್ಮ ಓಲ್ಡ್ ಸಿಲೆಬಸಲ್ಲಿ ಏನಿತ್ತು, ಕ್ವಶನ್ ನಂಬರ್ 11 ಇತ್ತಿದ್ದು. ಓಕೆ, ವೈ? ಬಿಕಾಸ್ ನಾರ್ಮಲ್ ಫಾರ್ಮ್ ಅಂತ ಒಂದು ಕಾನ್ಸೆಪ್ಟು ಡಿಲೀಟ್ ಆಗಿರೋದ್ರಿಂದ ಒಂದು ಕ್ವಶನ್ ಮಾತ್ರ ಅದ್ರ ಬೇಸ್ ಮೇಲಿದೆ, ಅದು ಡಿಲೀಟ್ ಮಾಡಿದ್ದೀನಿ ನಾನು ಇದರಲ್ಲಿ. ಹೌದಾ? ಓಕೆ, ಕಮಿಂಗ್ ಟು ದಿಸ್ ಕ್ವೆಶನ್. Prove that the line through the point and parallel to this one is this. ಅಂದರೆ ಏನು, ನಾವು ಪ್ರೂವ್ ಮಾಡಬೇಕಾಗಿದೆ. ಏನಂತಂದರೆ ಎವ್ರಿ ಟೈಮ್ ಅವ್ರು ಏನು ಕೊಡೋದು, ಒಂದು ಪಾಯಿಂಟು ಒಂದು ಲೈನಿಂದ ಈಕ್ವೇಷನ್ ಕೊಡೋರು, ನೀವು ಲೈನಿಂದ ಈಕ್ವೇಷನ್ ನೀವೇ ಕಂಡುಹಿಡಿರಿ ಅಂತ ಹೇಳೋರು. ಓಕೆನಾ? ಈ ಥರ ಒಂದು ಲೈನ್ ಕೊಡೋದು, ಅದು ಪ್ಯಾರಲಲ್ ಆಗಿದೆ ಅಂತ ಹೇಳಿಬಿಟ್ಟು ನಾವು ಕಂಡುಹಿಡಿತಿದ್ವಿ. ಬಟ್ ಈ ಕ್ವಶನಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ಅವರೇ ಕೊಟ್ಬಿಟ್ಟಿದ್ರು ಲೈನಿಂದ ಈಕ್ವೇಷನ್ನು. ನಾವೇನು ಪ್ರೂವ್ ಮಾಡಬೇಕಂದ್ರೆ ಅದೇ ಸರಿಯಾಗಿದೆ ಅಂತೇಳಿ ಪ್ರೂವ್ ಮಾಡಬೇಕು. ಓಕೆ, ಸೊ ಕೊಟ್ಟಿರುವಂತಹ ಈಕ್ವೇಷನ್ನ ಮರ್ತೋದ್ರೆ ಎಕ್ಸಾಕ್ಟಾಗಿ ನೀವು ಅರ್ಥ ಮಾಡಿಕೊಂಡ್ರೆ, ದ ಲೈನ್ ಥ್ರೂ ದ ಪಾಯಿಂಟ್, ಆ ಲೈನು ಒಂದು ಪಾಯಿಂಟಿಂದ ಪಾಸ್ ಆಗ್ತಿದೆ. ಯಾವುದದು? x1 y1. ಕೀವರ್ಡ್ ಏನಿದೆ ಇಲ್ಲಿ? ಪ್ಯಾರಲಲ್ ಇದೆ. ಆ ಲೈನ್ ಏನು ಪಾಸ್ ಆಗ್ತಿದೆಯಲ್ಲ, ಅದು ಪ್ಯಾರಲಲ್ ಇರೋದು ಯಾವ ಲೈನಿಗೆ? ಈ ಲೈನಿಗೆ. ವಿ ನೋ ದಟ್ ಪ್ಯಾರಲಲ್ ಲೈನ್ ಅಂತ ಬಂತು ಅಂದರೆ ಕಾನ್ಸೆಪ್ಟು ಇಮ್ಮಿಡಿಯೇಟ್ಲಿ ಹೇಳಬೇಕು, ಸ್ಲೋಪ್ಸ್ ಆರ್ ಈಕ್ವಲ್. ಓಕೆ, ಸೊ ಇದ್ರದ್ದು ಏನು ಸ್ಲೋಪ್ ಇರುತ್ತೋ ಅದೇ ಈ ಲೈನ್ ನಾವೇನು ಕಂಡುಹಿಡಿಬೇಕಂತಿದ್ದೀವಲ್ಲ ಅದರದ್ದು ಸ್ಲೋಪ್ ಕೂಡ ಆಗಿರುತ್ತೆ. ಹೌದಾ? ಸೊ ಫಸ್ಟ್ ಲೆಟ್ ಅಸ್ ಡೂ ದ ವರ್ಕ್ ಆಫ್ ಫೈಂಡಿಂಗ್ ದ ಸ್ಲೋಪ್. ನಮಗೆ ಆಲ್ರೆಡಿ ಗೊತ್ತಿದೆ, ax ಪ್ಲಸ್ by ಪ್ಲಸ್ c ಅಂತ ಇದ್ದರೆ ಅದರದ್ದು ಸ್ಲೋಪ್ ಏನಾಗುತ್ತೆ? ಎಸ್, ಐ ಟೋಲ್ಡ್ ಯು ಇನ್ ದ ಪ್ರೀವಿಯಸ್ ಕ್ಲಾಸ್ ಆಲ್ಸೋ. ಏನಿದೆ? ax ಪ್ಲಸ್ by ಪ್ಲಸ್ c ಈಸ್ ಈಕ್ವಲ್ ಟು 0 ಅಂದರೆ ಸ್ಲೋಪ್ ಬಂದುಬಿಟ್ಟು ನಮಗೆ y ಈಸ್ ಈಕ್ವಲ್ ಟು mx ಪ್ಲಸ್ c ಫಾರ್ಮಲ್ಲಿ ಕನ್ವರ್ಟ್ ಮಾಡ್ಕೊಂಡ ಮೇಲೆ ಈ m ನಮ್ಮ ಸ್ಲೋಪ್ ಆಗುತ್ತೆ. ಎಸ್ ಆರ್ ನೋ? ಸೊ ಲೆಟ್ ಅಸ್ ಕನ್ವರ್ಟ್ ಇಟ್. ವೈ ಮಾತ್ರ ಉಳಿಬೇಕು ನಮ್ಮ ಹತ್ರ, ಅಂದರೆ ರಿಮೈನಿಂಗ್ ಎಲ್ಲ ಆ ಕಡೆ ಕಳ್ಸೋಣ. ಸೊ by ಹಾಗೆ ಇರಲಿ, ಮೈನಸ್ ax ಮೈನಸ್ ಸಿ. ವೈ ಅಷ್ಟೇ ಉಳಿಬೇಕು. ಸೊ ಬಿನ ಕೂಡ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ಇದು ಇಂಟು ಇದೆ, ಇಂಟು ಇರೋದು ಆ ಕಡೆ ಹೋದರೆ ಏನಾಗುತ್ತೆ? ಡಿವಿಷನ್. ದೇರ್ ಫೋರ್ ಮೈನಸ್ ಸಿ ಬೈ ಬಿ. ಫ್ರಮ್ ದಿಸ್ ಒನ್ ಐ ಕ್ಯಾನ್ ಟೆಲ್ ದಟ್ ದ ಸ್ಲೋಪ್ ಈಸ್ ಮೈನಸ್ ಎ ಬೈ ಬಿ. ಈ ಲೈನಿಂದ ಸ್ಲೋಪ್ ಮೈನಸ್ ಎ ಬೈ ಬಿ ಇದೆ ಅಂದರೆ ಅದು ಪ್ಯಾರಲಲ್ ಆಗಿರೋದ್ರಿಂದ ನಮಗೆ ಆ್ಯಕ್ಚುಲಿ ಬೇಕಾಗಿರುವಂಥ ಲೈನ್ ಇದೆಯಲ್ಲ ಅದಕ್ಕೂ ಕೂಡ ಸ್ಲೋಪ್ ಏನಾಗುತ್ತೆ? ಮೈನಸ್ ಎ ಬೈ ಬಿ. ಸೊ ಮೈನಸ್ ಎ ಬೈ ಬಿ ಸ್ಲೋಪ್ ಸಿಕ್ತು. ಪಾಯಿಂಟ್ ಅವರೇ ಕೊಟ್ಟಿದ್ದಾರೆ. ಪಾಯಿಂಟ್ ಏನಿದೆ? x1 y1. ಕರೆಕ್ಟ್. ಸೊ ಒಂದು ಸ್ಲೋಪ್ ಇದೆ, ಒಂದು ಪಾಯಿಂಟ್ ಇದೆ ಅಂದರೆ ಸ್ಲೋಪ್ ಪಾಯಿಂಟ್ ಫಾರ್ಮಿಂದ ನಾವೇನು ಬರಿಬೋದು? y ಮೈನಸ್ y1 ಇಸ್ ಈಕ್ವಲ್ ಟು m ಇಂಟು x ಮೈನಸ್ x1. ಓಕೆ, x1 y1 ಅವ್ರು ಕೊಟ್ಟಿರೋದು x1 y1, ಸೊ ನೋ ನೀಡ್ ಟು ವರಿ. y ಮೈನಸ್ y1 ಇಸ್ ಈಕ್ವಲ್ ಟು ಸ್ಲೋಪ್ ಅಂದರೆ ಮೈನಸ್ ಎ ಬೈ ಬಿ ಇಂಟು ಎಕ್ಸ್ ಮೈನಸ್ x1. ಇದು ಡಿನಾಮಿನೇಟರ್ ಈ ಕಡೆ ಮಲ್ಟಿಪ್ಲೈ ಆದರೆ ಏನಾಗುತ್ತೆ? ಬಿ ಇಂಟು ವೈ ಮೈನಸ್ y1 ಇಸ್ ಈಕ್ವಲ್ ಟು ಏನು ಸಿಗುತ್ತೆ ನಿಮಗೆ? ಮೈನಸ್ ಎ ಇಂಟು ಎಕ್ಸ್ ಮೈನಸ್ x1. ಈ ಮೈನಸ್ ಎ ಈ ಕಡೆ ಬಂದುಬಿಟ್ರೆ ಯು ವಿಲ್ ಗೆಟ್ ಎ ಇಂಟು ಎಕ್ಸ್ ಮೈನಸ್ x1 ಪ್ಲಸ್ ಬಿ ಇಂಟು ವೈ ಮೈನಸ್ y1 ಇಸ್ ಈಕ್ವಲ್ ಟು 0. ಗಾಟ್ ಇಟ್? ಸೊ ದಿಸ್ ಈಸ್ ಯುವರ್ ಈಕ್ವೇಷನ್. ಸಿಂಪಲ್. ಅದೇ ತಾನೇ ಅವರು ಕೊಟ್ಟಿರೋದು, ನಾವು ಪ್ರೂವ್ ಮಾಡಿದ್ವಿ, ಅಷ್ಟೇ ಇರೋದೇನೇನೂ ಇಲ್ಲ ಇದರಲ್ಲಿ. ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 12. ವಾಟ್ ಈಸ್ ಗಿವೆನ್? ಅಬ್ಸರ್ವ್ ಕ್ಲಿಯರ್ಲಿ. 2 ಲೈನ್ಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್. 2 ಲೈನ್ ಇದಾವೆ. ದೇ ಆರ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 2,3. 2,3 ಪಾಸ್ ಆಗ್ತಾ ಇದೆ. ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ಅನ್ ಆ್ಯಂಗಲ್ ಆಫ್ 60 ಡಿಗ್ರಿ. ಓಕೆ, ಆ್ಯಂಗಲ್ ಅಂದರೆ ಅವ್ರದ್ದು ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ ಏನು ಕೊಟ್ಟಿದ್ದಾರೆ? 60 ಡಿಗ್ರಿ. ಇಫ್ ಸ್ಲೋಪ್ ಆಫ್ ಒನ್ ಲೈನ್ ಈಸ್ 2, ಫೈಂಡ್ ಈಕ್ವೇಷನ್ ಆಫ್ ದ ಅದರ್ ಲೈನ್ ಅಂತ ಹೇಳಿದ್ದಾರೆ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ ಇನ್ ಫಾರ್ಮುಲಾದಲ್ಲಿ ನಮಗೇನು ಸಿಗುತ್ತೆ ಹೇಳಿ? ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಮೋಡ್ ಆಫ್ m1 ಮೈನಸ್ m2 ಡಿವೈಡೆಡ್ ಬೈ 1 ಪ್ಲಸ್ m1 m2. ಇಲ್ಲಿ ಆ್ಯಂಗಲ್ ಬಂತು, ಸ್ಲೋಪ್ ಬಂತು ಅಂದರೆ ಸೀದಾ ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಗೊತ್ತಾಯ್ತು ಅಲ್ಲಿಗೆ. ಅದನ್ನು ಯೂಸ್ ಮಾಡಿ ನಾವು ಈಕ್ವೇಷನ್ ಆಫ್ ದಿ ಅನದರ್ ಲೈನ್ ಕಂಡುಹಿಡಿಬೇಕಾಗಿದೆ ಈಗ. ಓಕೆ, ಸೊ ಹೇಗೆ ಕಂಡುಹಿಡ್ತೀರಾ? ಫಸ್ಟ್ ಕ್ಲೀನಾಗಿ ಕ್ವಶನ್ ಅಬ್ಸರ್ವ್ ಮಾಡಿ. ಸೊ ಏನು ಮಾಡಬಹುದು ಹೇಳಿ? ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ ಅಲ್ಲ. ರೈಟ್. ಏನು ಮಾಡ್ಬೋದು ಅಂದರೆ ಅಬ್ಸರ್ವ್ ಹಿಯರ್, ಐ ವಿಲ್ ಟೆಲ್ ಯು. ಫಸ್ಟು ಪಾಸಿಂಗ್ ಥ್ರೂ ದಿಸ್ ಪಾಯಿಂಟ್ ಆ್ಯಂಡ್ ಆ್ಯಂಗಲ್ ಏನು? ಥೀಟಾ. ಸೊ ಟ್ಯಾನ್ ಥೀಟಾ, ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ ಫಾರ್ಮುಲಾ ಫಸ್ಟ್ ಯೂಸ್ ಮಾಡಿದ್ರೆ
m1 ಮೈನಸ್ m2 ಡಿವೈಡೆಡ್ ಬೈ 1 ಪ್ಲಸ್ m1 m2. ಕರೆಕ್ಟಾ? ಫಸ್ಟ್ ಸ್ಲೋಪ್ ಕಂಡುಹಿಡಿದ್ಬಿಡೋಣ, ಅಲ್ಲಿಗೆ ನಮಗೆ ಈಸಿ ಆಗುತ್ತೆ. ಓಕೆ ರೈಟ್. ಟ್ಯಾನ್ ತೀಟಾ ವ್ಯಾಲ್ಯೂ ಎಷ್ಟು 60 ಡಿಗ್ರಿ ಈಸ್ ಈಕ್ವಲ್ ಟು ಸ್ಲೋಪು ಒಂದು ಮಾತ್ರ ನಮಗೆ ಗೊತ್ತಿಲ್ಲ, ಹೌದಲ್ವಾ? ಸೊ ಅದನ್ನು ಹಾಗೆ ಇಟ್ಕೊಳ್ಳೋಣ. ಒಂದು ಕೊಟ್ಟಿರೋದನ್ನು 2 ಅಂತ ತೊಗೊಂಡ್ರೆ ಇನ್ನೊಂದು ಎಮ್ ಹಾಗೆ ಇರಲಿ, ಬೇಕಿದ್ರೆ m2ನ ಎಮ್ ಅಂತ ಅಂದ್ಕೊಳ್ರಿ, m1ನ ಅವ್ರು ಕೊಟ್ಟಿರೋದೆಷ್ಟು ಅದನ್ನು ಬರೀರಿ. ಸೊ 2m ಆಗುತ್ತೆ. ಕರೆಕ್ಟ್ ಇದೆಯಾ? m1 ಜಾಗದಾಗೆ 2, m2 ಜಾಗದಾಗೆ m ಹಾಗೆ ಇರಲಿ. ಸಬ್ಸ್ಟಿಟ್ಯೂಟ್ ಟ್ಯಾನ್ 60 ಡಿಗ್ರಿ ಅಂತಂದ್ರೆ ಆನ್ಸರ್ ಏನಾಗುತ್ತೆ ಹೇಳಿ? √3 ತಾನೆ. √3 ಇಂಟು ಈ ಡಿನಾಮಿನೇಟರ್ ಈ ಕಡೆಗೆ ಬಂದರೆ 1 ಪ್ಲಸ್ 2m, 2 ಮೈನಸ್ m ಹಾಗೆ ಇರಲಿ. ಈಗ ಅಬ್ಸರ್ವ್ ಮಾಡಿ ಕ್ಲೀನಾಗೆ. ದೇರ್ ಆರ್ 2 ಸಿನಾರಿಯೋಸ್. ಒಂದು ಸಿನಾರಿಯೋ ಏನಾಗುತ್ತೆ ಹೇಳಿ? ಇದು ಕೂಡ ಆ್ಯಕ್ಚುಲಿ ಇಲ್ಲೇ ಇರಬೇಕಿತ್ತು, ವೇಟ್ ಎ ಮಿನಿಟ್, ಡಿವೈಡೆಡ್ ಬೈ ಮಾಡ್ ಫುಲ್ 1 ಪ್ಲಸ್ 2m. ಎರಡು ಸಿನಾರಿಯೋ ಏನು ಹೇಳಿದ್ದೀನಿ ನಾನು ಯಾವಾಗಲೂ ಪ್ರಿವಿಯಸ್ ಕ್ಲಾಸಲ್ಲೂ ಹೇಳಿದ್ದೆ, ಮಾಡ್ ವ್ಯಾಲ್ಯೂ ರಿಮೂವ್ ಮಾಡ್ತಿರ್ಬೇಕಾದ್ರೆ ಪ್ಲಸ್ ಆರ್ ಮೈನಸ್ ಸೈನ್ ಬರುತ್ತೆ. ಸೊ ಒಂದು ಕೇಸಲ್ಲಿ ನಾವು ಪ್ಲಸ್ √3 ತೊಗೊಳೋಣ. ಪ್ಲಸ್ √3 ತೊಗೊಂಡ್ರೆ ಎಮ್ ವ್ಯಾಲ್ಯೂ ಏನು ಸಿಗುತ್ತೆ ನಿಮಗೆ? ಅಬ್ಸರ್ವ್ ಹಿಯರ್, ಸಿಂಪ್ಲಿಫೈ ದಿಸ್ ಒನ್, ಯು ವಿಲ್ ಗೆಟ್ ಇಟ್. ಎಸ್, ವಾಟ್ ವಿಲ್ ಯು ಗೆಟ್? ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ √3 ಇಂಟು 1 ಪ್ಲಸ್ 2m ಇಸ್ ಈಕ್ವಲ್ ಟು 2 ಮೈನಸ್ m. ಸೊ √3 ಪ್ಲಸ್ 2√3m ಇಸ್ ಈಕ್ವಲ್ ಟು 2 ಮೈನಸ್ m. ನನಗೆ m ವ್ಯಾಲ್ಯೂ ಬೇಕು ತಾನೆ. ಸೊ m ಎಲ್ಲ ಒಂದು ಕಡೆ ತೊಗೊಂಬಂದರೆ 2√3m, ಈ ಮೈನಸ್ m ಈ ಕಡೆ ಬಂದರೆ ಪ್ಲಸ್ m ಇಸ್ ಈಕ್ವಲ್ ಟು ಆ 2 ಹಾಗೆ ಇರಲಿ, ಪ್ಲಸ್ √3 ಈ ಕಡೆ ಬಂದರೆ ಮೈನಸ್ √3. ಈಗ ನನಗೆ m ಬೇಕು, m ಕಾಮನ್ ತೆಗೆದ್ರೆ ನನ್ನ ಹತ್ರ ಉಳಿಯೋದೇನು? 2√3 ಪ್ಲಸ್ 1 ಇಸ್ ಈಕ್ವಲ್ ಟು 2 ಮೈನಸ್ √3, ರೈಟ್? ಸೊ ವಾಟ್ ಈಸ್ ಯುವರ್ ಆನ್ಸರ್? ನಾವು ಎಮ್ ವ್ಯಾಲ್ಯೂ ಅಷ್ಟೇ ನಾನು ತೊಗೊಳಕ್ಕೆ ಟ್ರೈ ಮಾಡಿದ್ರೆ 2 ಮೈನಸ್ √3 ಡಿವೈಡೆಡ್ ಬೈ 2√3 ಪ್ಲಸ್ 1. ಓಕೆ, ದಿಸ್ ಈಸ್ ಒನ್ ಸಿನಾರಿಯೋ. ಒನ್ ಮೋರ್ ಸಿನಾರಿಯೋ ಏನು? ಪ್ಲಸ್ √3 ತೊಗೊಳೋ ಬದಲು ನಾನೇನು ಮಾಡ್ತೀನಿ? ಮೈನಸ್ √3 ತೊಗೊತೀನಿ. ಮೈನಸ್ √3 ತೊಗೊಂಡ್ರೆ ಏನು ಬರುತ್ತೆ? ಅಬ್ಸರ್ವ್ ಕ್ಲಿಯರ್ಲಿ. ಇಫ್ ಯು ಟೇಕ್ ಮೈನಸ್ √3, ಮೈನಸ್ √3 ಇಸ್ ಈಕ್ವಲ್ ಟು 2 ಮೈನಸ್ m ಡಿವೈಡೆಡ್ ಬೈ 1 ಪ್ಲಸ್ 2m. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಮೈನಸ್ √3 ಇಂಟು 1 ಪ್ಲಸ್ 2m ಇಸ್ ಈಕ್ವಲ್ ಟು 2 ಮೈನಸ್ m. ಮಲ್ಟಿಪ್ಲೈ ಮೈನಸ್ √3 ಮೈನಸ್ ಇಂಟು ಪ್ಲಸ್ ಮೈನಸ್ 2√3m ಇಸ್ ಈಕ್ವಲ್ ಟು 2 ಮೈನಸ್ m. ದೆನ್ ಐ ವಾಂಟ್ m ವ್ಯಾಲ್ಯೂ, ರೈಟ್? ಸೊ ಶಿಫ್ಟ್ ಒನ್ ಸೈಡ್, m ವ್ಯಾಲ್ಯೂ ಎಲ್ಲ ಒಂದು ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ m ಈ ಕಡೆ ಬಂದರೆ ಪ್ಲಸ್ m ಆಗುತ್ತೆ. ನೆಕ್ಸ್ಟು 2 ಮೈನಸ್ √3 ಈ ಕಡೆ ಬಂದರೆ ಪ್ಲಸ್ √3. ದೇರ್ ಫೋರ್ m ಕಾಮನ್ ತೆಗೆದ್ರೆ 1 ಮೈನಸ್ 2√3 ಈಸ್ ಈಕ್ವಲ್ ಟು 2 ಪ್ಲಸ್ √3. ನನಗೆ m ಅಷ್ಟೇ ಬೇಕು, ಇದು ಇಂಟು ಇದೆ, ಆ ಕಡೆಗೆ ಬಂದರೆ ಡಿವಿಷನ್ ಆಗುತ್ತೆ. ಸೊ 2 ಪ್ಲಸ್ √3 ಡಿವೈಡೆಡ್ ಬೈ 1 ಮೈನಸ್ 2√3. ಕರೆಕ್ಟ್ ಇದೆಯಾ? ಸೊ ದೇರ್ ಆರ್ 2 ಪಾಸಿಬಿಲಿಟೀಸ್. ಅಂದರೆ ಸ್ಲೋಪ್ಸು 2 ವ್ಯಾಲ್ಯೂ ಸಿಕ್ಕಿದೆ ನಮಗೆ. 2 ವ್ಯಾಲ್ಯೂಸಿಗೆ 2 ಈಕ್ವೇಷನ್ಸ್ನ ಈಗ ನಾನು ಕಂಡುಹಿಡಬೇಕಾಗಿದೆ. ಓಕೆ, ಸೊ ಒಂದು ಕೇಸಲ್ಲಿ ಈ ಸ್ಲೋಪ್ ತೊಗೊಂಡ್ರೆ ಈಕ್ವೇಷನ್ ಏನಾಗುತ್ತೆ? ಇನ್ನೊಂದು ಕೇಸಲ್ಲಿ ಈ ಈಕ್ವೇಷನ್ ತೊಗೊಂಡ್ರೆ, ಈ ಸ್ಲೋಪ್ ತೊಗೊಂಡ್ರೆ ಈಕ್ವೇಷನ್ ಏನಾಗುತ್ತೆ? ಕರೆಕ್ಟಾ? ಅದರಲ್ಲಿ ಇನ್ನೂ ಒಂದು ಅರ್ಥ ಮಾಡ್ಕೊಳ್ಳಿ. ಸ್ಲೋಪ್ ಕಂಡುಹಿಡಿದ್ವಲ್ಲ, ಈಗ ರೈಟ್ ಸ್ಲೋಪ್ ಸಿಕ್ತಾ? ಈಕ್ವೇಷನ್ ಕಂಡುಹಿಡಿಬೇಕು. ಪಾಯಿಂಟ್ ನಮ್ಮ ಹತ್ರ ಐತೆ ತಾನೆ, ಪಾಯಿಂಟ್ ಇದೆ, ಸ್ಲೋಪು ಸಿಕ್ಕಿದೆ, ಪಾಯಿಂಟ್ ಸ್ಲೋಪ್ ಫಾರ್ಮ್, ರೈಟ್? 2 ಲೈನ್ಸ್ ಪಾಸಿಂಗ್, 2 ಲೈನು ಈ ಪಾಯಿಂಟಿಂದ ಪಾಸ್ ಆಗ್ತಿದೆ ಅಂದರೆ 2 ಲೈನ್ ಮೇಲೂ ಈ ಪಾಯಿಂಟ್ ಇದೆ ಅಂತ ಗೊತ್ತಾಯಿತು. ಅಲ್ಲಿಗೆ ನಮಗೆ ಬೇಕಾಗಿರೋ ಲೈನಿಂದು ಸ್ಲೋಪ್ ಕೂಡ ಸಿಕ್ಕಿದೆ. ಸ್ಲೋಪ್ ಇದೆ, ಪಾಯಿಂಟ್ ಇದೆ ಅಂದರೆ ಸ್ಲೋಪ್ ಪಾಯಿಂಟ್ ಫಾರ್ಮ್ನ ಯೂಸ್ ಮಾಡಬಹುದು. ಸೊ ಯೂಸ್ ಇಟ್. ವಾಟ್ ವಿಲ್ ಯು ಗೆಟ್? ಎಸ್, ವಾಟ್ ವಿಲ್ ಯು ಗೆಟ್? ಸ್ಲೋಪ್ ಪಾಯಿಂಟ್ ಫಾರ್ಮ್. ಪಾಯಿಂಟ್ ಏನಿದೆ ನಮ್ಮ ಹತ್ರ? ಪಾಯಿಂಟ್ ಈಸ್ 2, 3. ಓಕೆ, ಒನ್ ಸಿನಾರಿಯೋ ಏನು? ಸ್ಲೋಪ್ ಈಸ್ ಈಕ್ವಲ್ ಟು ಏನು ತೊಗೊತೀವಿ? 2 ಮೈನಸ್ √3 ಬೈ, ಆವಾಗಲೇ ಬಂದಿದ್ದೆ ಎಷ್ಟಪ್ಪ? 2 ಮೈನಸ್ √3 ಬೈ 2√3 ಪ್ಲಸ್ 1. ಕರೆಕ್ಟ್? 2√3 ಪ್ಲಸ್ 1. ಇದನ್ನು ಯೂಸ್ ಮಾಡಿರಿ. y ಮೈನಸ್ y1 ಇಸ್ ಈಕ್ವಲ್ ಟು 2 ಮೈನಸ್ √3 ಡಿವೈಡೆಡ್ ಬೈ 2√3 ಪ್ಲಸ್ 1. ಅಂದರೆ y ಮೈನಸ್ y1 ಇಸ್ ಈಕ್ವಲ್ ಟು ಸ್ಲೋಪ್ ಇಂಟು x ಮೈನಸ್ x1. x ಮೈನಸ್ x1 ಅಂದರೆ ಎಷ್ಟಿದೆ? 2 ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಿಮಗೇನು ಸಿಗುತ್ತೆ? 2√3 ಪ್ಲಸ್ 1 ಇಂಟು y ಮೈನಸ್ 3 ಇಸ್ ಈಕ್ವಲ್ ಟು 2 ಮೈನಸ್ √3 ಇಂಟು x ಮೈನಸ್ ವಾಟ್ ವಿಲ್ ಯು ಗೆಟ್? 2 ಮೈನಸ್ √3 ಇಂಟು ಎಕ್ಸು, ಮತ್ತು ಇದು ಮೈನಸ್ 2ಗೆ 2 ಇಂಟು 2 ಮೈನಸ್ √3. ಕರೆಕ್ಟ್? ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಸ್ಟ್ಯಾಂಡರ್ಡ್ ಫಾರ್ಮಿಗೆ ತನ್ನಿ. ಸಮಥಿಂಗ್ ಇಂಟು ಎಕ್ಸ್ ಮೈನಸ್ ಸಮಥಿಂಗ್ ಇಂಟು ವೈ ಫಾರ್ಮ್ ಬೇಕು ತಾನೆ ನಮಗೆ, ರೈಟ್? ಸೊ
ಅಬ್ಸರ್ವ್ ಇಯರ್ ದಿಸ್ ವ್ಯಾಲ್ಯೂ ಅಷ್ಟೇ ನಮ್ಮ ಹತ್ರ. ಇದು ಆಲ್ರೆಡಿ ಈ ಕಡೆ ಮಲ್ಟಿಪ್ಲೈ ಮಾಡಿದೆ, ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದೀನಿ. ಇದು ಆಲ್ರೆಡಿ ಇದೆ ಸಮಥಿಂಗ್ ಇಂಟು ಎಕ್ಸ್. ಇದನ್ನು ಈ ಕಡೆ ಕಳಿಸಿದ್ರೆ ನಮಗೇನು ಸಿಗುತ್ತೆ? ಎಸ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ವಾಟ್ ವಿಲ್ ಯು ಗೆಟ್? ಏನು ಸಿಗುತ್ತೆ? 2 ಮೈನಸ್ ರೂಟ್ 3ನ ನಾನು ಈ ಕಡೆ ಕಳಿಸಿದ್ರೆ ಆ್ಯಕ್ಚುಲಿ ಏನಾಗುತ್ತೆ? ಮೈನಸ್ 2 ಮೈನಸ್ ರೂಟ್ 3 ಇಂಟು ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಏನಿದೆ? 2 ರೂಟ್ 3 ಪ್ಲಸ್ 1 ಇಂಟು ವೈ ಮೈನಸ್ 3. ಇದು ನೋಡಿ, ಇದು ಟೋಟಲ್ ಏನು ಉಳ್ಕೊಳುತ್ತಲ್ಲ ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಮೈನಸ್ 2 2 ಝ 4 ಮೈನಸ್ ಇಂಟು ಮೈನಸ್ ಪ್ಲಸ್ 2 ರೂಟ್ 3. ಕರೆಕ್ಟ್ ಇದೆಯಾ? ಈಗ ನೋಡಿ, ಈ ಮೈನಸ್ನ ನಾನು ಒಳಗೆ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಅತ್ಲಾಗೆ ಪಾಸಿಟಿವ್ ಆಗುತ್ತೆ, ಹೌದಾ? ಸೊ ಮೈನಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ ರೂಟ್ 3 ಮೈನಸ್ 2 ಇಂಟು ಎಕ್ಸ್. ಏನಿಲ್ಲ, ಮೈನಸ್ ಒಳಗೆ ಮಲ್ಟಿಪ್ಲೈ ಮಾಡಿದ್ದೀನಿ, ಹಾಗೇನಾಗುತ್ತೆ? ಮೈನಸ್ 2 ಪ್ಲಸ್ ರೂಟ್ 3, ಅದಕ್ಕೆ ಪ್ಲಸ್ ವ್ಯಾಲ್ಯೂನ ಫಸ್ಟ್ ಬರ್ತಿದ್ದೇನೆ. ಪ್ಲಸ್ ಸಮಥಿಂಗ್ ಇಂಟು ಎಕ್ಸ್ ಪ್ಲಸ್ ಸಮಥಿಂಗ್ ಇಂಟು ವೈ. ಕರೆಕ್ಟ್? ಪ್ಲಸ್ ಕಾನ್ಸ್ಟೆಂಟ್ ಎಲ್ಲ ಒಂದು ಕಡೆ ಅಂತ ಅಂದರೆ ಈ 3 ಈ ಕಡೆ ಬಂದರೆ ಏನಾಗುತ್ತೆ? 3 ಮೈನಸ್ 4 ಪ್ಲಸ್ 2 ರೂಟ್ 3, ರೈಟ್? ಸೊ ವಾಟ್ ವಿಲ್ ಯು ಗೆಟ್? ಯು ವಿಲ್ ಗೆಟ್ root 3 minus 2 into x plus 2 root 3 plus 1 into y is equal to 3 minus 4 ಅಂದರೆ minus 1. ಸೊ ಪಾಸಿಟಿವ್ ವ್ಯಾಲ್ಯೂ ಫಸ್ಟ್ ಬರೆದ್ರೆ 2 root 3 minus 1 ಆಗುತ್ತೆ. ಕರೆಕ್ಟ್ ಇದೆಯಾ ಇದು? ರೈಟ್? ಸೊ ದಿಸ್ ಈಸ್ ಒನ್ ಸಿನಾರಿಯೋ ವೇರ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್ ಆ್ಯಂಡ್ ಯು ಗಾಟ್ ಸ್ಲೋಪ್ ಅನದರ್ ಆಲ್ಸೋ. ಸೊ ಇನ್ನೊಂದು ವ್ಯಾಲ್ಯೂ ಬರಬೇಕು ನಮಗೆ, ಹೌದಾ? ಕರೆಕ್ಟ್. ಸೊ ಓಕೆ, ಆ್ಯಕ್ಚುಲಿ ಇಲ್ಲಿ ಅಬ್ಸರ್ವ್ ಮಾಡಿ, ನಾವು ಒಂದು ಮಿಸ್ ಮಾಡಿದ್ವಿ. ಏನು ಹೇಳಿ? ಇಲ್ಲಿ ಈ ವ್ಯಾಲ್ಯೂ ಮಲ್ಟಿಪ್ಲೈ ಆದರೆ ಎರಡಕ್ಕೂ ಮಲ್ಟಿಪ್ಲೈ ಆಗಬೇಕು ತಾನೆ. ಸೊ 3ಗೂ ಕೂಡ ಮಲ್ಟಿಪ್ಲೈ ಆಗುತ್ತೆ, 2 ರೂಟ್ 3 ಪ್ಲಸ್ 1. ಸೊ ಇಲ್ಲಿ ಕಳಿಸ್ಬೇಕಾದ್ರೆ 3 ಇಂಟು 2 ರೂಟ್ 3 ಪ್ಲಸ್ 1, ಇಲ್ಲೂ ಕೂಡ ಅಷ್ಟೇ. ಅದು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಅಬ್ಸರ್ವ್ ಮಾಡಿ, 3 ಇಂಟು 2 ರೂಟ್ 3 ಪ್ಲಸ್ 1 ಅಂತ ಅಂದರೆ 3 ಇಂಟು 2 6 ರೂಟ್ 3 ಪ್ಲಸ್ 3 1 3. ಹಂಗಂದರೆ ಇಲ್ಲಿ ಶಿಫ್ಟ್ ಆಗಿರೋ ಪಾಯಿಂಟ್ಸ್ ಯಾವುದ್ಯಾವುದಿದೆ ಅಂತಂದರೆ ಸ್ವಲ್ಪ, ಸಾರಿ ಫಾರ್ ದ ಮಿಸ್ಟೇಕ್, ಆ್ಯಕ್ಚುಲಿ 3 ಪ್ಲಸ್ 6 ರೂಟ್ 3. ಓಕೆ, ಸೊ ವಾಟ್ ವಿಲ್ ಗೆಟ್? 3 ಮೈನಸ್ 4 ಅಂತಂದರೆ ಮೈನಸ್ 1. ಆದರೆ 6 ರೂಟ್ 3 ಪ್ಲಸ್ 2 ರೂಟ್ 3 ಅಂತಂದ್ರೇನು? 8 ರೂಟ್ 3 ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಯುವರ್ ಈಕ್ವೇಷನ್. ಒಂದು ಈಕ್ವೇಷನ್ ಆಲ್ರೆಡಿ ಸಿಕ್ಕಿದೆ ನಿಮಗೀಗ. ಇನ್ನೊಂದು ಈಕ್ವೇಷನ್ ಬೇಕು. ಆ ಈಕ್ವೇಷನ್ ಹೇಗೆ ಸಾಲ್ವ್ ಮಾಡ್ತೀರಿ? ವೆರಿ ಸಿಂಪಲ್, ಸೇಮ್ ಬಟ್ ಸ್ಲೋಪ್ ಚೇಂಜ್ ಆಗುತ್ತೆ. ಓಕೆ, y ಮೈನಸ್ y1 ಇಸ್ ಈಕ್ವಲ್ ಟು ಸ್ಲೋಪ್ ವ್ಯಾಲ್ಯೂ ಏನು ತೊಗೊತೀರಾ? ಇನ್ನೂ ಒಂದು ವ್ಯಾಲ್ಯೂ ಯಾವುದಿತ್ತು ನೆಗೆಟಿವ್ಗೆ? 2 ಪ್ಲಸ್ ರೂಟ್ 3 ಬೈ 1 ಮೈನಸ್ 2 ರೂಟ್ 3 ಇಂಟು ಎಕ್ಸ್ ಮೈನಸ್ x1 ಅಂದರೆ ಸೇಮ್. ನಾವು ಮಲ್ಟಿಪ್ಲೈ, ವಾಟ್ ವಿಲ್ ಯು ಗೆಟ್? y ಇಂಟು 1 ಮೈನಸ್ 2 ರೂಟ್ 3 ಮೈನಸ್ 3 ಇಂಟು 1 ಮೈನಸ್ 2 ರೂಟ್ 3. ಇದೆ ನಾವು ಅಲ್ಲಿ ಮಿಸ್ ಮಾಡ್ಕೊಂಡಿದ್ದು, ರೈಟ್? 2 ಪ್ಲಸ್ ರೂಟ್ 3 ಇಂಟು ಎಕ್ಸ್ ಮೈನಸ್ 2 ಇಂಟು 2 ಪ್ಲಸ್ ರೂಟ್ 3. ಅಂಡರ್ಸ್ಟುಡ್? ನಾವು ಸಿಂಪ್ಲಿಫೈ, ಸಮಥಿಂಗ್ ಇಂಟು ಎಕ್ಸ್ ಸಮಥಿಂಗ್ ಇಂಟು ವೈ ಹಾಗೇ ಇದೆ, ಏನು ತೊಂದರೆ ಇಲ್ಲ. ಕಾನ್ಸ್ಟೆಂಟ್ಸ್ ಮಾತ್ರ ಸ್ವಲ್ಪ ಆಲ್ಟ್ರೇಷನ್ಸ್ ಮಾಡ್ಬೇಕು ನಾವೀಗ. ಎಲ್ಲ ಒಂದು ಕಡೆ ಶಿಫ್ಟ್ ಮಾಡಿದ್ರೆ ಏನು ಸಿಗುತ್ತೆ? ಸಮಥಿಂಗ್ ಇಂಟು ಎಕ್ಸ್ ಹಾಗೇ ಇರಲಿ, ಇದು ಈ ರೀತಿ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಮೈನಸ್ 1 ಮೈನಸ್ 2 ರೂಟ್ 3. ಇದು ಈ ಕಡೆಗೆ ಬಂದರೆ ಏನಾಗುತ್ತೆ? ಪ್ಲಸ್ 3 ಇಂಟು 1 ಮೈನಸ್ 2 ರೂಟ್ 3 ಮೈನಸ್ 2 ಇಂಟು 2 ಪ್ಲಸ್ ರೂಟ್ 3 ಈಸ್ ಈಕ್ವಲ್ ಟು ಏನಾಗುತ್ತೆ? 0. ಕರೆಕ್ಟ್ ಇದೆಯಾ? ಈಗ ಸಿಂಪ್ಲಿಫೈ ಮಾಡಿ, 2 ಪ್ಲಸ್ ರೂಟ್ 3 ಇಂಟು ಎಕ್ಸ್ ಪ್ಲಸ್ ಈ ಮೈನಸ್ ಒಳಗಡೆ ಮಲ್ಟಿಪ್ಲೈ ಆಗಿದ್ರೆ ಏನಾಗುತ್ತೆ? ಏನು ಸಿಗುತ್ತೆ ನಮಗೆ? ಅಬ್ಸರ್ವ್ ಮಾಡಿ, ಮೈನಸ್ 1 ಪ್ಲಸ್ 2 ರೂಟ್ 3 ಆಗುತ್ತೆ, ಹೌದಾ? ಅದನ್ನು ಸ್ವಲ್ಪ ಆಲ್ಟರ್ ಮಾಡಿ ಬರೆದ್ರೆ ಏನಾಗುತ್ತೆ? ಯಾಕೆ ಮ್ಯಾಮ್ ಆ ರೀತಿ ಬರ್ಕೋಬೇಕು, ತಪ್ಪ ಈ ರೀತಿ ಬರೆದ್ರೆ ಅಂತ ಅಂದರೆ, ಇಲ್ಲ ತಪ್ಪೇನಲ್ಲ, ಆದರೆ ನಿಮಗೆ ಟೆಕ್ಸ್ಟ್ ಬುಕ್ ಆನ್ಸರ್ ಅವ್ರೇನು ಕೊಟ್ಟಿರ್ತಾರೆ ಅದ್ರ ಜೊತೆ ಟ್ಯಾಲಿ ಆಗಬೇಕಲ್ಲ, ಹಾಗಾಗಿ ನಾನು ಈ ರೀತಿ ಬರೀತಿದ್ದೀನಿ. 3 2 ಝ 6 ರೂಟ್ 3 ಮೈನಸ್ 2 2 ಝ 4 ಮೈನಸ್ ಇಂಟು ಪ್ಲಸ್ ಮೈನಸ್ 2 ರೂಟ್ 3 ಈಸ್ ಈಕ್ವಲ್ ಟು 0. ಸೊ ವಾಟ್ ವಿಲ್ ಯು ಗೆಟ್? 2 ಪ್ಲಸ್ ರೂಟ್ 3 ಇಂಟು ಎಕ್ಸ್ ಪ್ಲಸ್ 2 ರೂಟ್ 3 ಮೈನಸ್ 1 ಇಂಟು ವೈ ಈಸ್ ಈಕ್ವಲ್ ಟು 3 ಮೈನಸ್ 4 ಅಂದರೆ ಮೈನಸ್ 1 ಮೈನಸ್ 6 ಮೈನಸ್ 2 ಅಂದರೆ ಮೈನಸ್ 8. ಅದು ಎರಡೂ ಈ ಕಡೆ ಕಳಿಸಿದ್ರೆ ಏನು ಸಿಗುತ್ತೆ ನಿಮಗೆ? ಬೇಕಿದ್ರೆ ಬರ್ಕೊಳ್ರಿ ಫಸ್ಟು ನಂಬರು. 3 ಮೈನಸ್ 4 ಅಂದರೆ ಮೈನಸ್ 1 ಮೈನಸ್ 6 ಮೈನಸ್ 2 ಅಂತಂದರೆ ಮೈನಸ್ 8 ರೂಟ್ 3 ಈಸ್ ಈಕ್ವಲ್ ಟು 0. Right? So if you send these two constant values to right side, what will you get? You will get the final equation 2 plus root 3 into x plus 2 root 3 minus 1 into y is equal to minus ಈ ಕಡೆ ಬಂದರೆ ಪ್ಲಸ್ ಎರಡು ಪಾಸಿಟಿವ್ ಕ್ವಾಂಟಿಟಿ ಆಗಿ ಚೇಂಜ್ ಆಗುತ್ತೆ. therefore you will get the equation. This is your equation. ಅರ್ಥ ಆಯ್ತಲ್ಲ? ಸೊ ಎರಡೂ ಕೇಸಸ್ಸಲ್ಲಿ
ಸ್ಲೋಪ್ ಪಾಸಿಟಿವ್ ತೊಗೊಂಡ್ರೆ ಒಂದು ಈ ವ್ಯಾಲ್ಯೂ, ಇನ್ನೊಂದು ಈ ವ್ಯಾಲ್ಯೂ ತೊಗೊಂಡ್ರೆ 2 ಈಕ್ವೇಷನ್ಸು ನಿಮಗೆ ಸಿಕ್ಕಿದೆ. ಎರಡರಲ್ಲಿ ಯಾವ ಈಕ್ವೇಷನ್ ಬೇಕಿದ್ರೂ ಸ್ಯಾಟಿಸ್ಫೈ ಆಗುತ್ತೆ ಅಂತ ಅರ್ಥ. ಓಕೆ ರೈಟ್. ಸೊ ಕಮಿಂಗ್ ಟು ನೆಕ್ಸ್ಟ್ ಈಕ್ವೇಷನ್, ನೆಕ್ಸ್ಟ್ ಕ್ವಶನ್ ಏನಾಯ್ತು ಅಬ್ಸರ್ವ್ ಮಾಡಿ. ಕ್ವಶನ್ ನಂಬರ್ 13 ಅಲ್ಲ, ಇದಾಯ್ತಾ? ಈಕ್ವೇಷನ್ 2, 3 ಆಯಿತು. ಫೈಂಡ್ ದ ಈಕ್ವೇಷನ್ ಆಫ್ ದ ರೈಟ್ ಬೈಸೆಕ್ಟರ್. ರೈಟ್ ಅಂದರೆ ಅರ್ಥ ಆಯ್ತು, ಅಲ್ಲಿಗೆ 90 ಡಿಗ್ರಿ ಬಂತಪ್ಪ. ಓಕೆ, ಹಂಗಂದ್ರೆ ಸ್ಲೋಪ್ಸ್ ಪ್ರಾಡಕ್ಟ್ ಏನು -1 ಎಲ್ಲೋ ಒಂದು ಕಡೆ ಯೂಸ್ ಆಗ್ಬೋದು ಅಂತ ಗೊತ್ತಾಗುತ್ತೆ. ಕರೆಕ್ಟ್. ರೈಟ್ ಬೈಸೆಕ್ಟರ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ 3, 4 and -1, 2. ಅಂದರೆ ಏನು ಹೇಳಿದ್ದಾರೆ? ಫೈಂಡ್ ದ ಈಕ್ವೇಷನ್ ಆಫ್ ದ ರೈಟ್ ಬೈಸೆಕ್ಟರ್ ಅಂದರೆ ಒಂದು ಲೈನ್ ಸೆಗ್ಮೆಂಟ್ ಐತೆ, ದೇರ್ ಈಸ್ ಎ ಲೈನ್ ಸೆಗ್ಮೆಂಟ್. ಆ ಲೈನ್ ಸೆಗ್ಮೆಂಟ್ ಮೇಲ್ಗಡೆ ಪಾಯಿಂಟ್ಸ್ ಏನು ಕೊಟ್ಟಿದ್ದಾರೆ? 3, 4. ಇನ್ನೊಂದು ಪಾಯಿಂಟ್ ಏನು ಕೊಟ್ಟಿದ್ದಾರೆ? -1, 2. ಓಕೆ, ಈಗ ಇಲ್ಲಿ ಕೊಟ್ಟಿರೋ ರೈಟ್ ಬೈಸೆಕ್ಟರ್ ಅಂದರೆ ಏನು? ಮಿಡಲಲ್ಲಿ ಡಿವೈಡ್ ಮಾಡ್ತೀವಿ. ಬೈಸೆಕ್ಟರ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಬೈ ಅಂತಂದರೆ 2, ಅಂದರೆ ಒಂದು ಲೈನನ್ನು 2 ಈಕ್ವಲ್ ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ತಿರುವಂತಹ ಇನ್ನೊಂದು ಲೈನ್ ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಅರ್ಥ. ಅಲ್ಲಿಗೆ ಇಲ್ಲೊಂದು ಪಾಯಿಂಟ್ ಇದೆಯಲ್ಲ, ಇದು ಮಿಡ್ ಪಾಯಿಂಟ್ ಆಗುತ್ತೆ ಅನ್ನೋದು ಕಾಮನ್ ಸೆನ್ಸು, ಸಿಂಪಲ್. ಸೊ ವಾಟ್ ದೇ ಆರ್ ಸೇಯಿಂಗ್, ಫೈಂಡ್ ದ ಈಕ್ವೇಷನ್ ಆಫ್ ದಿಸ್ ಬೈಸೆಕ್ಟರ್. ಈ ರೈಟ್ ಬೈಸೆಕ್ಟರ್ ಇದೆಯಲ್ಲ, ಇದ್ರದ್ದು ಈಕ್ವೇಷನ್ ಕಂಡುಹಿಡಿಯಿರಿ. ಓಕೆ, ಹೇಗೆ ಕಂಡುಹಿಡಿಯೋದು? ಈಗ ಕಂಡುಹಿಡಿಬೇಕಂದ್ರೆ ನಮಗೆ ಸಿಂಪಲಾಗಿ ಏನು, ಒಂದು ಸ್ಲೋಪು ಒಂದು ಪಾಯಿಂಟ್ ಗೊತ್ತಿದ್ರೆ ಆರಾಮಾಗಿ ಮಾಡ್ತಿದ್ವಿ. ಸಿ ಹಿಯರ್ ಐ ಟೋಲ್ಡ್ ಯು, ಪರ್ಪೆಂಡಿಕ್ಯುಲರ್ ಅಂತ ಬಂತು ಅಂದರೆ ಸ್ಲೋಪ್ ಬಗ್ಗೆ ಪಾಯಿಂಟ್ ಅಲ್ಲೇ ಗೊತ್ತಾಯ್ತು ಅಂತ. ಏನು ಪರ್ಪೆಂಡಿಕ್ಯುಲರ್ ಅಂದ ತಕ್ಷಣ ಸ್ಲೋಪ್ ಆಫ್ ಫಸ್ಟ್ ಲೈನ್, ಸ್ಲೋಪ್ ಆಫ್ ಸೆಕೆಂಡ್ ಲೈನ್, ಪ್ರಾಡಕ್ಟ್ ವಿಲ್ ಬಿ ಈಕ್ವಲ್ ಟು -1. ಸೊ ಇದ್ರದ್ದು ಸ್ಲೋಪ್ ಕಂಡುಹಿಡಿಬೋದಾ? ಸಪೋಸ್ ದಿಸ್ ಅವರ್ ಬೈಸೆಕ್ಟರ್ ಇದೆಯಲ್ಲ, ಇದು L1 ಅಂದ್ಕೊಳ್ರಿ, ಇದು ಆಲ್ರೆಡಿ ಕೊಟ್ಟಿರುವಂಥದ್ದು ಲೈನ್ 2 ಅಂದ್ಕೊಳ್ರಿ. ಸೊ M2 ಕಂಡುಹಿಡಿಬೋದಲ್ಲ. ಹೌ ಟು ಫೈಂಡ್ M2? ಹೌ ಡು ಯು ಫೈಂಡ್ M2 ವ್ಯಾಲ್ಯೂ? ಸಿಂಪಲ್, ಸ್ಲೋಪ್ ಆಫ್ 2 ಪಾಯಿಂಟ್ಸ್ ಅಂದರೆ y2 - y1, 2 - 3 ಡಿವೈಡೆಡ್ ಬೈ x2 - x1. ಅಲ್ಲಿಗೇನಾಗುತ್ತೆ? 2 - 3 ಅಂದರೆ -1 ಡಿವೈಡೆಡ್ ಬೈ -4, ಮೈನಸ್ ಕ್ಯಾನ್ಸಲ್. ವಾಟ್ ಈಸ್ ದ ಸ್ಲೋಪ್? 1/4. ಕರೆಕ್ಟ್. 1/4 ಸ್ಲೋಪ್ ಆದರೆ 1/4 ಆಮ್ ಐ ರೈಟ್? x2 - x1. ಒಂದು ನಿಮಿಷ ರೀ. 4, 3, 4, -1, 2, y2 - y1 ತಾನೆ ಇದು. y2 ಮೈನಸ್ ಇದು y2, ಇದು y1 ಅಲ್ವಾ? ಓಕೆ, 2 - 4, x2 - x1 ಕರೆಕ್ಟ್ ಇದೆ ಈಗ. ಓಕೆ, ಸೊ 2 - 4 ಅಂದರೆ -2 ಡಿವೈಡೆಡ್ ಬೈ -4, ಮೈನಸ್ ಕ್ಯಾನ್ಸಲ್, 2 1s 2 2s. ಅಲ್ಲಿಗೆ ಸ್ಲೋಪ್ ಏನಾಯಿತು? 1/2. ಓಕೆ, 1/2. ಎಸ್, ಸ್ಲೋಪ್ 1/2 ಆಯಿತು. ಅದು ಈ ಲೈನಿಂದು. ಹಾಗಂದ್ರೆ ಈ ಲೈನಿಂದ ಏನಾಗುತ್ತೆ? ಸಿಂಪಲ್, ಇಲ್ಲಿ M2 ಸಬ್ಸ್ಟಿಟ್ಯೂಟ್ ಮಾಡಿರಿ, ಯು ವಿಲ್ ಈಸಿಲಿ ಗೆಟ್ ಇಟ್. M1 × M2 ಅಂದರೆ 1/2 ಇಸ್ ಈಕ್ವಲ್ ಟು -1. ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ M1 ಇಸ್ ಈಕ್ವಲ್ ಟು -2. ಓಕೆ, ಸೊ ಸ್ಲೋಪ್ ಸಿಕ್ತು. ಈಗ ನಮಗೆ ಬೇಕಿರೋದೇನು? ಪಾಯಿಂಟ್ ಆರಾಮಾಗಿ ಸಿಗುತ್ತಾ? ಸಿಗುತ್ತೆ. ಯಾಕೆ? ಅದು ಮಿಡ್ ಪಾಯಿಂಟ್ ತಾನೆ. ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ನಾವೇನು ಕಂಡುಹಿಡಿಬೋದು? ಈ ಪಾಯಿಂಟ್ ಕಂಡುಹಿಡಿಬೋದು x1 + x2/2. ಸೊ ಏನಾಗುತ್ತೆ? 3 - 1/2, y1 + y2, 4 + 2/2. ಏನಾಯಿತು? 3 - 1 2, 2/2 ಅಂದರೆ 1, 4 + 2 6, 6/2 ಅಂದರೆ 3. ಅಲ್ಲಿಗೆ ಪಾಯಿಂಟು ಸಿಕ್ತು. ಪಾಯಿಂಟು ಐತೆ, ಸ್ಲೋಪು ಐತೆ, ಆರಾಮಾಗೆ ಈಕ್ವೇಷನ್ ಕಂಡುಹಿಡಿಬೋದಲ್ಲ. ರೈಟ್. ಸೊ y1 is equal to m into x minus x1. x1 y1 ಅಂತ ಅಂದರೆ ನಮ್ಮ ಹತ್ರ ಇರೋ ಪಾಯಿಂಟ್ ತಾನೆ. ಸೊ x1 ಜಾಗದಾಗೆ ಏನು ಹಾಕ್ತೀರಿ? m ಅಂತ ಅಂದರೆ ಸ್ಲೋಪ್ ಅಂದರೆ ಎಷ್ಟು? -2. x ಮೈನಸ್ x1 ಜಾಗದಾಗೆ 1. y1 ಅಂತಂದರೆ 3. ಓಕೆ, ಸೊ ನಾವು ಇಫ್ ಯು ಸಬ್ಸ್ಟಿಟ್ಯೂಟ್ ಆ್ಯಂಡ್ ಇಫ್ ಯು ಸಾಲ್ವ್, ವಾಟ್ ವಿಲ್ ಯು ಗೆಟ್? y - 3 is equal to -2x ಮೈನಸ್ ಇಂಟು ಮೈನಸ್ ಪ್ಲಸ್ 2. ಈ 2x ಈ ಕಡೆ ತೊಗೊಂಬಂದ್ರೆ ಏನಾಗುತ್ತೆ? 2x + y - 3 ಪ್ಲಸ್ 2 ಈ ಕಡೆ ತಂದರೆ ಏನಾಗುತ್ತೆ? -2 is equal to 0. ಅಲ್ಲಿಗೇನಾಯಿತು? 2x + y - 3 ಎರಡೂ ಮೈನಸ್ ಇದ್ರೆ ಅಡಿಷನ್ -5 is equal to 0. ಓಕೆ, ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಇಕ್ವೇಷನ್. ಅಥವಾ ಇದನ್ನು ಕೆಲವೊಮ್ಮೆ ಏನು ಮಾಡ್ತಾರೆ? 2x -5 ಈ ಕಡೆ ಕಳಿಸಿದ್ರೆ +5, ಎರಡೂ ಒಂದೇ. ಓಕೆ, ಸೊ ದಟ್ ಈಸ್ ಯುವರ್ ಈಕ್ವೇಷನ್. ಸಿಂಪಲ್. ದಟ್ ವಾಸ್ ವೆರಿ ಸಿಂಪಲ್. ಓಕೆ, right. Getting the next question, find the coordinates andre point, okay, of the foot of perpendicular from the point -1, 3 to the line
3x ಮೈನಸ್ 4y ಮೈನಸ್ 16. ಅಂದರೆ ಏನು ಹೇಳಿದರೆ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಮ್ಯಾಥ್ಸಲ್ಲಿ ಕ್ವಶನ್ ಅರ್ಥ ಆದರೆ 50% ಸಾಲ್ವ್. ಓಕೆ, ಸೊ ಲೆಟ್ಸ್ ರೀಡ್ ಇಟ್ ಒನ್ಸ್ ಅಗೇನ್. ಯು ರೀಡ್ ಆ್ಯಸ್ ಮೆನಿ ನಂಬರ್ ಆಫ್ ಟೈಮ್ಸ್. ಎಷ್ಟು ಸತಿ ಬೇಕಿದ್ರೂ ಓದ್ರಿ. ಓದ್ತಾ 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 ಏನಾಗುತ್ತೆ, ನಿಮಗೆ ಆಟೋಮೆಟಿಕಲಿ ಅದು ತಲೆಯಲ್ಲಿ ಹೋಗುತ್ತೆ, ಇಂಟ್ಯೂಷನ್ ಬರುತ್ತೆ. ಓಕೆ, ಇದು ಈ ರೀತಿ ಇರಬಹುದು ಅಂತೇಳಿ. ಓಕೆ, ಸೊ ಟೇಕ್ ದ ಶೀಟ್. ಈ ಕ್ಲೀನಾಗಿ ಕ್ವಶನ್ ಓದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗಿವೆನ್. ಎಸ್, ವಾಟ್ ಈಸ್ ಗಿವೆನ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಅಂದರೆ ಏನು? ಒಂದು ಪರ್ಪೆಂಡಿಕ್ಯುಲರ್ ಇದೆಯಾ, ಇದ್ರದ್ದು ಫೂಟ್ ಅಂದರೆ ಕಾಲು, ಅಂದರೆ ಕೆಳಗಡೆ ಇರುವಂತಹ ಪಾಯಿಂಟ್ ಇದು. ಅವ್ರು ಹೇಳಿರೋದೇನು, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಫೂಟ್. ಅಂದರೆ ಇದ್ರದ್ದು ಈ ಕೋಆರ್ಡಿನೇಟ್ಸ್ ಇದೆಯಲ್ಲ, ಸಪೋಸ್ ಇದನ್ನು ಎ ಬಿ ಅನ್ಕೊಂಡ್ರೆ ಇದನ್ನು ಕಂಡುಹಿಡಿರಿ ಅಂತ ಹೇಳಿದಾರೆ ಅವರು. ಆ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ? -1,3 ಫ್ರಮ್ ಇಲ್ಲಿಂದ ಟು ದ ಲೈನ್ ಕೊಟ್ಟಿದ್ದಾರೆ, ಒಂದು ಲೈನು. ಈ ಲೈನಿಂದ ಈಕ್ವೇಷನ್ ಏನು ಕೊಟ್ಟಿದ್ದಾರೆ? 3x ಮೈನಸ್ 4y ಮೈನಸ್ 16 ಇಸ್ ಈಕ್ವಲ್ ಟು 0. ಕರೆಕ್ಟಾ? ಇದರಿಂದ ಅವ್ರು ಹೇಳಿರೋದೇನು? ಪರ್ಪೆಂಡಿಕ್ಯುಲರ್ ಹೇಳಿದ್ದಾರೆ. ಅಂದರೆ ಐ ಟೋಲ್ಡ್ ಯು, ಪರ್ಪೆಂಡಿಕ್ಯುಲರ್ ವರ್ಡ್ ಬಂತು ಅಂದರೆ ಸ್ಲೋಪ್, ಪ್ರಾಡಕ್ಟ್ ಆಫ್ ಸ್ಲೋಪ್ ಇಸ್ಕೊಂಡು -1. ಇದ್ರದ್ದು ಸ್ಲೋಪ್ ಕಂಡುಹಿಡಿತಿರ್ತಾನೆ, ಆರಾಮಾಗಿ ಇದ್ರದ್ದು ಸ್ಲೋಪ್ ಸಿಗುತ್ತೆ. ಸ್ಲೋಪ್ ಸಿಕ್ತು, ಪಾಯಿಂಟ್ ಸಿಕ್ತು, ಇದ್ರದ್ದು ಈಕ್ವೇಷನ್ ಸಿಗುತ್ತೆ ನಿಮಗೆ. ಆದರೆ ಇದರಲ್ಲಿ ಸ್ವಲ್ಪ ಅಪ್ರೋಚ್ ಬೇರೆ ಹಾಗಾದರೆ. ಯಾಕೆ? ಅವ್ರು ಈಕ್ವೇಷನ್ ಕೇಳಿಲ್ಲ, ಅವ್ರು ಕೇಳಿರೋದೆ ಈ ಕೋಆರ್ಡಿನೇಟ್ಸ್. ಲೆಟ್ ಅಸ್ ಟ್ರೈ. ಓಕೆ, ಅಬ್ಸರ್ವ್ ಹಿಯರ್. ಇದ್ರದ್ದು ಸ್ಲೋಪ್ ಫಸ್ಟ್ ಬೇಕು ನನಗೆ, ಹೌದಾ? ಸೊ 3x ಮೈನಸ್ 4y ಇಸ್ ಈಕ್ವಲ್ ಟು, ಬೇಡ, ಮೈನಸ್ 16 ಇಸ್ ಈಕ್ವಲ್ ಟು 0. ಓಕೆ, y ಇಸ್ ಈಕ್ವಲ್ ಟು ಬೇಕು ತಾನೆ. ಸೊ 4y ಆ ಕಡೆ ಕಳಿಸಿದ್ರೆ 4y, 3x ಮೈನಸ್ 16, y ಇಸ್ ಈಕ್ವಲ್ ಟು 3/4 ಮೈನಸ್ 16/4 ಅಂದರೆ 4. ಓಕೆ, ಸೊ ಇದರಿಂದ ಸ್ಲೋಪ್ ಏನು ಸಿಕ್ತು? 3/4. ಗಾಟ್ ಇಟ್. ಸೊ ಸಪೋಸ್ ಇದು ನಮ್ಮ ಲೈನ್ L1, ಇದು ನಮ್ಮ ಲೈನ್ L2 ಅಂತ ಅಂದರೆ ಏನಾಗುತ್ತೆ? ವಾಟ್ ವಿಲ್ ಯು ಗೆಟ್? ಲೈನ್ L1ಗೆ ಸ್ಲೋಪ್ ಸಿಗ್ತಾ m1 ಇಂಟು m2 ಇಸ್ ಈಕ್ವಲ್ ಟು -1. m1 ಅಂದರೆ 3/4, m2 ನಮಗೆ ಗೊತ್ತಿಲ್ಲ, ಈಸ್ ಈಕ್ವಲ್ ಟು -1. m2 ಬೇಕು ತಾನೆ, ಕ್ರಾಸ್ ಮಲ್ಟಿಪ್ಲೈ. ಈ -4 ಈ ಕಡೆ ಬಂದು ಈ 3 ಡಿನಾಮಿನೇಟ್ರಿಗೆ ಹೋದರೆ -4/3. therefore you got the slope of this one. what is the slope? -4/3. m1 ವ್ಯಾಲ್ಯೂ ಸಿಕ್ತಾ? ಅದೆಲ್ಲಾದರೂ ಯೂಸ್ ಆಗುತ್ತಾ? ಇನ್ನು ಹೇಗೆ ಯೂಸ್ ಮಾಡ್ಬೋದು? ಎ ಬಿ ವ್ಯಾಲ್ಯೂ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಈ ಲೈನ್ ಇದೆಯಲ್ಲ, 2 ಪಾಯಿಂಟ್ಸ್ ಇದ್ದಾವೆ ಅಂದರೆ ಸ್ಲೋಪ್ ನಾವೇನು ಮಾಡ್ಬೋದು? ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ಲ? ಎಸ್ ಆರ್ ನೋ? ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ದ ಸ್ಲೋಪ್, ಟೆಲ್ ಮಿ, ಸ್ಲೋಪ್ ಏನದು? m1 is equal to y2 minus y1 ಅಂದರೆ b minus 3 divided by a x2 minus x1 ಅಂದರೆ minus into minus plus 1. ಓಕೆ, ಯು ಗಾಟ್ ದ ಸ್ಲೋಪ್. and this is equal to m1 is equal to ಏನಿದೆ? -4/3 ತಾನೆ. ಸೊ -4/3 is equal to b minus 3 divided by a plus 1. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ -4 into a plus 1, 3 into b minus 3. ಇದನ್ನು ಸ್ವಲ್ಪ ಈಕ್ವೇಷನ್ ಫಾರ್ಮಿಗೆ ಕನ್ವರ್ಟ್ ಮಾಡಿ. -4a minus 4 is equal to 3b minus 3 3s are 9. ಓಕೆ, ಇಫ್ ಯು ಆರ್ ಗೆಟಿಂಗ್ 3 3s are 9, ನೆಕ್ಸ್ಟ್ ಏನು ಮಾಡ್ಬೋದು ಹೇಳಿ? 4a ಆ ಕಡೆ ಕಳಿಸಿದ್ರೆ 4a ಪ್ಲಸ್ 3b ಮೈನಸ್ 9, -4 ಈ ಕಡೆ ಬಂದರೆ +4 is equal to 0. ವಾಟ್ ವಿಲ್ ಯು ಗೆಟ್? 4a ಪ್ಲಸ್ 3b -5 ತಾನೇ ಈ ಕಡೆ ಬರೋದು, ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? 4a ಪ್ಲಸ್ 3b is equal to 5 ಸಿಗುತ್ತೆ. ಕರೆಕ್ಟಾ? ರೈಟ್. ನೆಕ್ಸ್ಟ್ ಏನು ಸಿಗುತ್ತೆ? ಒಂದೇ ಈಕ್ವೇಷನ್ ಅಲ್ವಾ, 2 ವೇರಿಯೇಬಲ್ಸ್ ಕಂಡಿದ್ದು. ಓಕೆ, 2 ವೇರಿಯೇಬಲ್ಸ್ ಇದ್ದಾವೆ ಅಂತ ಅಂದರೆ ಇನ್ನೂ ಒಂದು ಈಕ್ವೇಷನ್ ಇದೇ ಥರ ಎ ಬಿ ಅಲ್ಲಿ ಸಿಕ್ಕಿಬಿಟ್ರೆ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು, ಹೌದಲ್ವಾ? ಸೊ ಹೌ ಟು ಡೂ ದಟ್ ಒನ್? ಅಬ್ಸರ್ವ್ ಹಿಯರ್ ಕ್ಲಿಯರ್ಲಿ. ಎ ಬಿ ಅನ್ನೋವಂಥ ಪಾಯಿಂಟು ಈ ಲೈನ್ ಮೇಲೆ ಲೈ ಆಗುತ್ತಾ? ಈ ಲೈನ್ ಮೇಲೆ ಇದೆಯಾ? ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ಕ್ಲಾಸ್, ಒಂದು ಪಾಯಿಂಟು ಒಂದು ಲೈನ್ ಮೇಲೆ ಇದೆ ಅಂದರೆ ಆ ಲೈನಿನ ಈಕ್ವೇಷನನ್ನು ಸ್ಯಾಟಿಸ್ಫೈ ಮಾಡುತ್ತಾ? ಎಸ್ ಆರ್ ನೋ? ಸೊ ಆ ಲೈನಿಂದ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಹಾಗಾದರೆ ಏನು ಬರಿಬಹುದು? ಎ ಕಾಮ ಬಿ ಸ್ಯಾಟಿಸ್ಫೈಸ್ ಎ ಕಾಮ ಬಿ, ಅದನ್ನು ನಾವು L1 ತಗೊಂಡು ಲೈಸ್ ಆನ್ L1. ಓಕೆ, ಲೈಸ್ ಅಂದರೆ ಸ್ಯಾಟಿಸ್ಫೈಸ್ ದ ಈಕ್ವೇಷನ್, ದೇರ್ ಫಾರ್ ಸ್ಯಾಟಿಸ್ಫೈಸ್ ಈಕ್ವೇಷನ್ ಆಫ್ L1. ಹಾಗಾದರೆ ಏನು ಬರಿಬೋದು? ಎ ಕಾಮ ಬಿ ಸಬ್ಸ್ಟಿಟ್ಯೂಟ್ ಮಾಡಿರಿ. 3a minus 4b minus 16 is equal to 0. ಸೊ ವಾಟ್ ವಿಲ್ ಯು ಗೆಟ್? 3a minus 4b is equal to 16 ಸಿಗುತ್ತಾ ನಿಮಗೆ?
ಎಸ್ ಆರ್ ನೋ? ಯು ಗಾಟ್ 2 equations. ನೌ ಇಫ್ ಯು ಸಾಲ್ವ್ ದೀಸ್ 2, ಆರಾಮ್ಸೆ ಎ ಮತ್ತು ಬಿ ವ್ಯಾಲ್ಯೂ ಸಿಗುತ್ತೆ. ಎಸ್ ಆರ್ ನೋ? ಸೊ ಸಾಲ್ವ್ ಇಟ್. ಹೌ ವಿಲ್ ಗೆಟ್? ಸಿ ಇಯರ್ 3a minus 4b is equal to 16. 4a minus 3b is equal to 5. ಈಗ ಅಬ್ಸರ್ವ್ ಮಾಡಿ, ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ ನಮಗೆ ಸೇಮ್ ಇರಬೇಕಿತ್ತು. ಸೇಮ್ ಇಲ್ಲ ಇಲ್ಲಿ. ಸೊ ಏನು ಮಾಡಬಹುದು? ಈ ಈಕ್ವೇಷನ್ನ ಇಂಟು 3 ಮಾಡಿ, ಈ ಈಕ್ವೇಷನನ್ನು ಇಂಟು 4 ಮಾಡಿ. ಯಾಕೆ ಮ್ಯಾಮ್ ಈ ರೀತಿ ಮಾಡಬೇಕಂದ್ರೆ, ಅಬ್ಸರ್ವ್ ಮಾಡಿ, 4 3s are 12. ಅಗೇನ್ ಇಲ್ಲಿ 3 4s are 12. ಸೇಮ್ ಬಂತು ಅಂದರೆ ಕ್ಯಾನ್ಸಲ್ ಮಾಡ್ಬೋದು ಅಂತ ಅರ್ಥ ಅಷ್ಟೇ. ದೇರ್ಫೋರ್ ವಾಟ್ ವಿಲ್ ಯು ಗೆಟ್ ಹಿಯರ್? 9a minus 3 3s are 9, 3 4s are 12b is equal to 16 3s are 48. ನೆಕ್ಸ್ಟ್ 4 4s are 16a. ಸಿ ಹಿಂಗೆ ಮಲ್ಟಿಪ್ಲೈ ಮಾಡಿ ಅಂದರೆ ಬೋತ್ ಸೈಡ್ಸ್ ಆಫ್ ದ ಇಕ್ವೇಷನ್ ನೀವು ಮಲ್ಟಿಪ್ಲೈ ಮಾಡಬೇಕು. ಓಕೆ, 16a minus 4 3s are 12b is equal to 4 5s are 20. ಈಗ ನೋಡಿ, ಮೈನಸ್ಸು ಮೈನಸ್ ಸೇಮ್ ಇದೆ, ಆಪೋಸಿಟ್ ಸೈನ್ ಇದ್ದರೆ ಕ್ಯಾನ್ಸಲ್ ಆಗುತ್ತೆ. ದೇರ್ ಫೋರ್ ಚೇಂಜ್ ದ ಸೈನ್. ಇಲ್ಲಿ ಮೈನಸ್ ಇದ್ದರೆ ಪ್ಲಸ್ಸು, ಇಲ್ಲಿ ಪ್ಲಸ್ ಇದ್ದರೆ ಮೈನಸ್, ಇಲ್ಲಿ ಮೈನಸ್. ಸೊ ಕ್ಯಾನ್ಸಲ್. 9 minus 16 ಅಂತ ಅಂದರೆ ಏನಾಗುತ್ತೆ? ಎಸ್, 9 minus 16 ವಾಟ್ ವಿಲ್ ಬಿ? 9ಅಲ್ಲಿ 16 ಹೋದರೆ ಏನಾಗುತ್ತಪ್ಪ? ಮತ್ತೆ ಮಿಸ್ಟೇಕು. ಏನು ಹೇಳಿ? 4a plus 3b ತಾನೆ, ಇದು ಪ್ಲಸ್ಸು. ಸೊ ನೋ ನೀಡ್ ಟು ಸೈನ್ change the sign also. Okay, very very sorry for this one, just absence of mind, so sorry. ರೈಟ್. ಸೊ ಈಗೇನಾಗುತ್ತೆ? ಜಸ್ಟ್ ಅಡಿಷನ್ ಅಷ್ಟೇ ನಾವು ಮಾಡೋದು. ಆ್ಯಡ್ ಮಾಡಿದ್ರೆ 12b ಮೈನಸ್ 12b ಪ್ಲಸ್ 12b ಏನಾಗುತ್ತೆ? ಕ್ಯಾನ್ಸಲ್ ಔಟ್ ಆಗುತ್ತೆ. 9a ಪ್ಲಸ್ 16 ಅಂದರೆ 9 ಪ್ಲಸ್ 16 ಅಂದರೆ 25. 48 ಪ್ಲಸ್ 20 ಅಂತಂದರೆ 68. ಅಲ್ಲಿಗೆ ಎ ವ್ಯಾಲ್ಯೂ ಎಷ್ಟು ಸಿಗುತ್ತೆ? 68/25. ಓಕೆ, ವೆರಿ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಓಕೆ, ರೈಟ್. ನೆಕ್ಸ್ಟ್ ಎ ವ್ಯಾಲ್ಯೂ ಸಿಕ್ಕಿದೆ, ಬಿ ವ್ಯಾಲ್ಯೂ ಬೇಕು ತಾನೆ. ಸೊ ಏನು ಮಾಡೋದು? ಯಾವುದಾದ್ರೂ ಒಂದು ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ಏನು ಸಿಗುತ್ತೆ ನಿಮಗೆ? 4 ಇಂಟು ಎ ಅಂತಂದರೆ ಎಷ್ಟು? 68/25. ಓಕೆ, ಪ್ಲಸ್ ನಾವು ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. 3 ಇಂಟು ಬಿ ನಮಗೆ ಗೊತ್ತಿಲ್ಲ, ಈಸ್ ಈಕ್ವಲ್ ಟು 5. ಕರೆಕ್ಟ್. ಸೊ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ? 25 ಇಲ್ಲಿ ಮಲ್ಟಿಪ್ಲೈ ಆಗುತ್ತಾನೆ. 4 ಇಂಟು 68 ಪ್ಲಸ್ 25 ಇಂಟು 3b ಈಸ್ ಈಕ್ವಲ್ ಟು 5 ಇಂಟು 25. ಅಂದರೆ ಡಿನಾಮಿನೇಟ್ರಲ್ಲಿರುವಂಥ ಎಲ್ ಸಿ ಎಮ್ನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ದೀರಿ. ಓಕೆ, ಸೊ ವಾಟ್ ವಿಲ್ ಯು ಗೆಟ್? 68 ಇಂಟು 4 ಅಂದರೆ ಹೇಗೆ ಮಾಡ್ತೀರಾ ವಿತೌಟ್ ಕ್ಯಾಲ್ಕುಲೇಟರ್? 60 ಇಂಟು 4 ಎಷ್ಟಾಗುತ್ತೆ? 6 4s are 24, 240. 8 ಇಂಟು 4 32. 240 ಪ್ಲಸ್ 32 ಅಂದರೆ ಎಷ್ಟಾಯಿತು? 272 ಪ್ಲಸ್ 25 3s are 75b. 5 ಇಂಟು 25 ಅಂತಂದರೆ ಎಷ್ಟು? 125. ದೇರ್ ಫೋರ್ 75b ಈಸ್ ಈಕ್ವಲ್ ಟು 125ಅಲ್ಲಿ 272 ತೆಗಿರಿ. ನಿಮಗೇನು ಸಿಗುತ್ತೆ ಅವಾಗ? 75b ಈಸ್ ಈಕ್ವಲ್ ಟು ಇದೆಷ್ಟಾಗುತ್ತೆ? 125ಅಲ್ಲಿ 272 ಅಂತಂದರೆ ಮೈನಸ್ ಏನು ಆ್ಯಡ್ ಮಾಡಿದ್ರೆ 272 ಆಗುತ್ತಪ್ಪ? 25ಗೆ 50 ಆ್ಯಡ್ ಮಾಡಿದ್ರೆ 75 ಆಗುತ್ತೆ. ಸೊ 47 ಆ್ಯಡ್ ಮಾಡಿದ್ರೆ 72 ಆಗುತ್ತೆ, ಹೌದಾ? ಪ್ಲಸ್ 100 ಅಂದರೆ 147 ಆ್ಯಡ್ ಮಾಡಬೇಕು ನಾವು. ಆವಾಗ ನಮಗೆ 272 ಸಿಗುತ್ತೆ. ಸಬ್ಟ್ರಾಕ್ಷನ್ ಮಾಡೋದಷ್ಟೇ ಅದು. 75ನ ಈ ಕಡೆ ಕಳಿಸಿದ್ರೆ ನಿಮಗೇನು ಸಿಗುತ್ತೆ? ಬೈ 75, ದಟ್ ಈಸ್ ನಥಿಂಗ್ ಬಟ್ ಬಿ ವ್ಯಾಲ್ಯೂ ಇಸ್ ವಾಟ್? ಇದು ಹೋಗುತ್ತೆ ಯಾವ್ದಾದ್ರು ಟೇಬಲ್ಸಲ್ಲಿ? 3 2s are 6, 5s ಹೋಗ್ತಾ ಇದೆ, 3 1s ಅಲ್ಲಿ. ಓಕೆ, 3 4s are 12, ದಿಸ್ ಇಸ್ 9. ದೇರ್ ಫೋರ್ ಬಿ ವ್ಯಾಲ್ಯೂ ಎಷ್ಟಾಗುತ್ತಪ್ಪ? ಮೈನಸ್ 49/25. ಸೊ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್, ಪ್ಲೀಸ್ ಫರ್ಗಿವ್ ಮೀ. ಓಕೆ, ರೈಟ್. ಬಿ ಈಸ್ ಈಕ್ವಲ್ ಟು ಮೈನಸ್ 49/25. ಅಲ್ಲಿಗೆ ಅವ್ರು ಕೇಳಿರೋದೇನು? ಕೋಆರ್ಡಿನೇಟ್ಸ್ ತಾನೆ. ಸೊ ಕೋಆರ್ಡಿನೇಟ್ ಸಿಕ್ಕಿದೆ. ಏನಿದೆ? ಎ ವ್ಯಾಲ್ಯೂ ಅಂದರೆ 68/25, ಮೈನಸ್ 49/25. Got it? So this is your answer, right? Well, that was a great thing. Okay, coming to the next question. Let me take the textbook. ಯಾವುದಪ್ಪ? ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಅಲ್ಲ ನಾವು ಮಾಡಿದ್ದೀಗ. ಓಕೆ, ಕಮಿಂಗ್ ಟು 15th question. The perpendicular from the origin to the line y is equal to mx plus c meets it at the point -1, 2. Find the values of m and c. ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಇನ್ನೊಮ್ಮೆ ಓದಿ ಬೇಕಿದ್ರೆ. ರೈಟ್, ಯು ವಿಲ್ ಗೆಟ್ ದ ಮೀನಿಂಗ್. ಅಬ್ಸರ್ವ್ ಮಾಡಿ, ಅವ್ರು ಹೇಳಿರೋದೇನು? ದ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಆರಿಜಿನ್ ಅಂದರೆ ಏನು ಹೇಳಿದ್ದಾರೆ? ಒಂದು ಲೈನ್ ಇದೆ y is equal to mx plus c. ಆ ಲೈನಿಗೆ
ಆರಿಜಿನಿಂದ ಪರ್ಪೆಂಡಿಕ್ಯುಲರ್ ಎಳೆದ್ರೆ ಅದು ಹೋಗಿ ಎಲ್ಲಿ ಮೀಟ್ ಆಗುತ್ತೆ -1, ಅಂದರೆ ಸ್ವಲ್ಪ ಇದರಲ್ಲಿ ಏನು ಮಾಡಬೇಕು ಗೊತ್ತಾ, ಡಯಾಗ್ರಾಮ್ ಬರ್ಕೊಂಡ್ಬಿಟ್ರೆ ಆರಾಮಾಗಿ ಐಡಿಯಾ ಸಿಕ್ಬಿಡುತ್ತೆ. ಇಲ್ಲೆಲ್ಲಿ -1 ಇಲ್ಲಿದೆಯಾ, -1 ಸೊ ಇಲ್ಲಿ ಬರುತ್ತಾ ಪಾಯಿಂಟ್ -1, ಅಂದರೆ ಇಲ್ಲೇ ತಾನೇ ಬರೋದು -1, ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲೊಂದು ಲೈನ್ ಪಾಸ್ ಆಗುತ್ತೆ. ಈಗ ದಿಸ್ ಈಸ್ ದ ಲೈನ್, ಡೈರೆಕ್ಷನ್ ಗೊತ್ತಾಯ್ತು ಅಷ್ಟೇ ಲೈನಿಂದು. ಓಕೆ, ಅವ್ರು ಹೇಳ್ತಿರೋದೇನು, ಪರ್ಪೆಂಡಿಕ್ಯುಲರ್ ಫ್ರಮ್ ದ ಆರಿಜಿನ್. ಇಲ್ಲಿದೆಯಾ, ಈ ಆರಿಜಿನಿಂದ ಇಲ್ಲಿಗೆ ಪರ್ಪೆಂಡಿಕ್ಯುಲರ್ ನಾನು ಲೈನ್ ಹೇಳಿದ್ರೆ ನನಗೇನು ಸಿಗುತ್ತೆ 0, 0. ಸೊ ಲೈನ್ ಹೇಳಿದ್ರೆ ಏನಾಗುತ್ತೆ, ಆ ಲೈನು, ಆ ಪರ್ಪೆಂಡಿಕ್ಯುಲರ್ ಲೈನು ಕೊಟ್ಟಿರುವಂತಹ ಲೈನ್ ಇದೆಯಲ್ಲ y = mx + c, ಅದಕ್ಕೆ -1, 2 ಹತ್ರ ಹೋಗ್ಬಿಟ್ಟು ಮೀಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಈಗ ಅವ್ರು ಹೇಳಿರೋದೇನು, ಫೈಂಡ್ ದ ವ್ಯಾಲ್ಯೂ ಆಫ್ m ಆ್ಯಂಡ್ c. ಎಮ್ ಮತ್ತು ಸಿದು ವ್ಯಾಲ್ಯೂ ಕಂಡುಹಿಡಬೇಕು. ಅಂದರೆ ಈ ಲೈನಿಂದು ಸ್ಲೋಪ್ ಆರಾಮಾಗಿ ಕಂಡುಹಿಡಿಬೋದು ತಾನೆ. ಫಸ್ಟು ಈ ಪರ್ಪೆಂಡಿಕ್ಯುಲರಿಂದ ಸ್ಲೋಪ್ ಏನಾಗುತ್ತೆ ಹೇಳಿ, 2 ಪಾಯಿಂಟ್ಸ್ ಗೊತ್ತಿದ್ದಾವೆ ತಾನೆ. ಸೊ m = y2 - 0 - 2 ಡಿವೈಡೆಡ್ ಬೈ 0 - 2 ಡಿವೈಡೆಡ್ ಬೈ, yes, what is there, 0 - 2 means y2 - y1 divided by x2 - x1, 0 - of -1. ಸೊ ಏನಾಗುತ್ತೆ, -2 ಡಿವೈಡೆಡ್ ಬೈ 1, 0 + 1 ತಾನೇ ಅದು. ಸೊ ದೇರ್ ಫಾರ್ ಸ್ಲೋಪ್ ಏನು ಸಿಕ್ತು ನನಗೆ -2. ಆದರೆ ನೆನಪಿರಲಿ, ಈ ಸ್ಲೋಪ್ ಸಿಕ್ಕಿರೋದು ಯಾರ್ದು, ಈ ಪರ್ಪೆಂಡಿಕ್ಯುಲರ್ ಲೈನಿಂದು. ಓಕೆ, ಸೊ ಈ ಪರ್ಪೆಂಡಿಕ್ಯುಲರ್ ಲೈನಿಂದ ಸ್ಲೋಪ್ ಸಿಕ್ಕಿದೆ, ನನಗೆ ಬೇಕಿರೋದು ಈ ಲೈನಿಂದ ಸ್ಲೋಪ್ ಅವ್ರು ಕೇಳಿರೋದು. ಓಕೆ, ಸೊ ಇಫ್ ಐ ಟೇಕ್ ದ ಸ್ಲೋಪ್ ಆಫ್ ದಿಸ್ ಒನ್, ನಥಿಂಗ್ ಬಟ್ ಅಲ್ಲೇ ಹೇಳಿದಾರಲ್ಲ ಪರ್ಪೆಂಡಿಕ್ಯುಲರ್ ಬಂತು ಅಂದರೆ ಅಂಡರ್ಸ್ಟುಡ್ ವಾಟ್, ಸ್ಲೋಪ್ ಪ್ರಾಡಕ್ಟ್ ಆಫ್ ಸ್ಲೋಪ್ ಈಸ್ ಈಕ್ವಲ್ ಟು -1. ಯಾವುದೋ ಒಂದು ಸ್ಲೋಪ್ -2 ಸಿಕ್ತು ಅಂದರೆ ಇನ್ನೂ ಒಂದು ಸ್ಲೋಪ್ ಏನು ಸಿಗುತ್ತೆ, ಮೈನಸ್ ಕ್ಯಾನ್ಸಲ್, m ಈಸ್ ಈಕ್ವಲ್ ಟು 1/2. ಅಂಡರ್ಸ್ಟುಡ್, ಯು ಗಾಟ್ ದ ಸ್ಲೋಪ್. ಓಕೆ, ಯು ಗಾಟ್ ದ ಸ್ಲೋಪ್, ರೈಟ್. ಸ್ಲೋಪ್ ಸಿಕ್ಕಿದೆ, ಅವ್ರು m ವ್ಯಾಲ್ಯೂ ಮತ್ತು c ವ್ಯಾಲ್ಯೂ ಕೇಳಿದ್ರೆ m ಅಂತೂ ಸಿಕ್ತು. ಈಗ ನನಗೆ ಬೇಕಿರೋದು y ಇಂಟರ್ಸೆಪ್ಟ್, ಅಂದರೆ y ಎಷ್ಟು ಡಿಸ್ಟೆನ್ಸಲ್ಲಿ ಕಟ್ ಮಾಡಿದೆ ಅದು ಅನ್ನೋದು ಬೇಕು. ಓಕೆ, ಹೌ ಟು ಫೈಂಡ್ ದಟ್ ಒನ್, ಎಸ್, ಹೌ ಟು ಫೈಂಡ್ y = mx + c ಹೇಗೆ ಕಂಡುಹಿಡಿಬೋದು ಈಗ, ರೈಟ್, ಸಿಂಪಲ್. ಈಗ ಅಬ್ಸರ್ವ್ ಮಾಡಿ, -1, 2 ಇದೆಯಲ್ಲ, ಈ ಪಾಯಿಂಟು ಈ ಲೈನ್ ಮೇಲ್ಗಡೆ ಲೈ ಆಗ್ತಿದೆ ಅಂದರೆ ಈ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡುತ್ತಾ, ಮಾಡೇ ಮಾಡುತ್ತೆ. ಸೊ ದೇರ್ ಫೋರ್ ಯು ಗಾಟ್ ದ ಪಾಯಿಂಟ್, -1, 2 ಅಂದರೆ x, y ಇದೆ. x ವ್ಯಾಲ್ಯೂ -1, y ವ್ಯಾಲ್ಯೂ 2. x ಸಬ್ಸ್ಟಿಟ್ಯೂಟ್ ಮಾಡಿ, y ಸಬ್ಸ್ಟಿಟ್ಯೂಟ್ ಮಾಡಿರಿ, m ವ್ಯಾಲ್ಯೂ ಇಲ್ಲೇ ಸಿಗುತ್ತೆ ನಿಮಗೆ 1/2. ಸೊ ಸಬ್ಸ್ಟಿಟ್ಯೂಟ್ ಯು ವಿಲ್ ಗೆಟ್ ದ ವ್ಯಾಲ್ಯೂ. y ವ್ಯಾಲ್ಯೂ ಅಂದರೆ 2 = m ಅಂದರೆ 1/2, x ಅಂದರೆ -1 ಪ್ಲಸ್ c ವ್ಯಾಲ್ಯೂ ಬೇಕು ನನಗೆ. ಕರೆಕ್ಟ್, ಸಾಲ್ವ್ ಇಟ್. ಈ 2 ಏನು ಮಾಡ್ತೀರಿ ಈಗ, -1/2 ಅಲ್ಲ. ಓಕೆ, 1/2 ಇಂಟು -1 ಅಂದ್ರೆ ಏನು, -1/2. -1/2 ಈ ಕಡೆ ಬಂದರೆ ಏನಾಗುತ್ತೆ, 2 + 1/2 ಈಸ್ ಈಕ್ವಲ್ ಟು c. 2 + 1/2 ಅಂದರೆ ಎಷ್ಟಾಗುತ್ತಪ್ಪ, LCM ತೊಗೊಂಡ್ರೆ ಏನು ಸಿಗುತ್ತೆ ನಿಮಗೆ ವ್ಯಾಲ್ಯೂ, c ಈಸ್ ಈಕ್ವಲ್ ಟು 2 × 2 = 4, 4 + 1 = 1, 5/2. ಅರ್ಥ ಆಯ್ತಲ್ಲ. ಸೊ m ವ್ಯಾಲ್ಯೂ ಆ್ಯಂಡ್ c ವ್ಯಾಲ್ಯೂ, ವೆರಿ ಈಸಿ ಪ್ರಾಬ್ಲಮ್ ದಿಸ್ ಒನ್. ಜಸ್ಟ್ ದ ಥಿಂಗ್ ಇಸ್, ಕಾನ್ಸೆಪ್ಟ್ ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲಿ ಏನು ಅಪ್ಲೈ ಮಾಡಬೇಕು ಅನ್ನೋದು ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ ಸಾಲ್ವ್ ಮಾಡಿದಾಗ ಮಾತ್ರ ಫೀಲ್ ಆಗುತ್ತೆ. ಓಕೆ, ಇಲ್ಲಿ ಹಿಂಗೆ ತೊಗೋಬೋದು, ಹಂಗೆ ತೊಗೋಬೋದು ಅನ್ನೋದು ಫೀಲ್ ಆಗುತ್ತೆ ಆಫ್ಟರ್ ಸಾಲ್ವಿಂಗ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವೆಶನ್ಸ್. ಓಕೆ, ಡನ್. ನೆಕ್ಸ್ಟ್, ಸ್ಟಿಲ್ ವಿ ಹ್ಯಾವ್ 3 questions. ಐ ಹ್ಯಾವ್ ಆ್ಯಂಪಲ್ ಅಮೌಂಟ್ ಆಫ್ ಟೈಮ್, ನೋ ಪ್ರಾಬ್ಲಮ್. ಓಕೆ, ಇದನ್ನು ಕಂಪ್ಲೀಟ್ ಮಾಡೇ ಹೋಗ್ತೀನಿ. ರೈಟ್, ಸೊ ಏನಿದೆ, ಇಫ್ P ಆ್ಯಂಡ್ Q ಆರ್ ದ ಲೆನ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಆರಿಜಿನ್ ಟು ದ ಲೈನ್ಸ್ x cos θ - y sin θ = k cos 2θ, x secant θ + y cosecant θ = k ರೆಸ್ಪೆಕ್ಟಿವ್ಲಿ. ಅಂದರೆ P ಮತ್ತು Q ಏನಾಗಿದ್ದಾವೆ ಅಂದರೆ ಪರ್ಪೆಂಡಿಕ್ಯುಲರ್ ಲೆಂತು. ಇದೇ ಥರ ಆರಿಜಿನಿಂದ ಪರ್ಪೆಂಡಿಕ್ಯುಲರ್ ಲೆಂತು, ಇಲ್ಲಿ y = mx + c ಕೊಟ್ಟರಲ್ಲ, ಅದೇ ಥರ ಈಕ್ವೇಷನ್ಸ್ ಏನು ಕೊಟ್ಟಿದ್ದಾರೆ, x cos θ - y sin θ = k cos 2θ. ಈ ಲೈನಿಗೆ ಇರುವಂಥ ಪರ್ಪೆಂಡಿಕ್ಯುಲರ್ P. ಈ ಎರಡನೇ ಲೈನ್ ಕೊಟ್ಟಿದ್ದಾರಲ್ಲ, ಅದಕ್ಕಿರುವಂತಹ ಪರ್ಪೆಂಡಿಕ್ಯುಲರ್ ಲೆಂತ್ ಏನಿದೆಯಲ್ಲ, ದಟ್ ಈಸ್ Q ರೆಸ್ಪೆಕ್ಟಿವ್ಲಿ. ಪ್ರೂವ್ ದಟ್ P² + 4Q² = k². ಸೊ ಹೇಗೆ ಮಾಡೋದು, ನೀವು ಹಂಗೆ sin θ cos θ ನೋಡಿದ ತಕ್ಷಣ ಎದುರ್ಕೋಬಾರ್ದು. ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್, ಏನು ಕೊಟ್ಟಿದ್ದಾರೆ ಅನ್ನೋದು ಒಂದು ಸ್ವಲ್ಪ ಎನಲೈಸ್ ಮಾಡಿರಿ. ಓಕೆ, ವಾಟ್ ಈಸ್ ಗಿವನ್, ವಾಟ್ ಈಸ್ ಆಸ್ಕ್ಡ್, ಹೌ ಟು ಯೂಸ್ ದಟ್ ಗಿವನ್ ಟು ಫೈಂಡ್ ದ ಆಸ್ಕ್ಡ್ ಒನ್. ದಿಸ್ ಈಸ್ ಮ್ಯಾಥಮೆಟಿಕ್ಸ್, ಸಿಂಪಲ್ ಥಿಂಗ್. ಓಕೆ, ಸೊ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ, ಕ್ಲೀನಾಗಿ ಕ್ವಶನ್ ಇನ್ನೊಮ್ಮೆ ಓದಿ, ಬೇಕಿದ್ರೆ ಇನ್ನು 1-2 ಸತಿ ಓದಿ, ನಿಮಗೆ ಐಡಿಯಾ ಸಿಗುತ್ತೆ. ಓಕೆ, ಎಸ್, ಐ ಹೋಪ್ ಸೊ ಯು ಹ್ಯಾವ್ ರೆಡ್ ದ ಕ್ವಶನ್. ನಾವು ಅಬ್ಸರ್ವ್ ಕ್ಲಿಯರ್ಲಿ, ಒಂದು ಪರ್ಪೆಂಡಿಕ್ಯುಲರು, ಆದರೆ ಸ್ಲೋಪು ಅದೆಲ್ಲ ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ ಇಲ್ಲಿ, ಹೌದಾ. ಆದರೆ ಅರ್ಥ ಮಾಡ್ಕೊಳ್ಳಿ, ಅವ್ರು ಕೊಟ್ಟಿರೋದು ಲೆಂತ್ ಆಫ್ ಪರ್ಪೆಂಡಿಕ್ಯುಲರ್, ಅವ್ರೇನು ಪಾಯಿಂಟ್ ಕೊಟ್ಟಿಲ್ಲ ಅಲ್ಲಿ. ಹಂಗಂದ್ರೆ ಏನು, ನಮಗೆ
ಯಾವುದು ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಆ್ಯಂಡ್ ಲೈನ್ ಓದಿದ್ದೀವಿ ನಾವು, ಹೌದಲ್ವಾ? ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಏನು ಕೊಟ್ಟಿದ್ದಾರೆ? ಪಿ, ರೈಟ್? ಲೆಟ್ ಮಿ ಟೇಕ್ ಹಿಯರ್. ಪಿ ಅನ್ನುವಂಥದ್ದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಿದೆ. ಯಾವ ಲೈನಿಗೆ? ಎಕ್ಸ್ ಕಾಸ್ ತೀಟಾ ಮೈನಸ್ ವೈ ಸೈನ್ ತೀಟಾ ಇಸ್ ಈಕ್ವಲ್ ಟು ಕೆ ಕಾಸ್ 2 ತೀಟಾ. ಅದೇ ರೀತಿ ಕ್ಯೂ ಆಗಿರೋದು ಯಾವುದಕ್ಕಾಗಿದೆ? ಎಕ್ಸ್ ಸೀಕೆಂಟ್ ತೀಟಾ ಪ್ಲಸ್ ವೈ ಕೊಸಿಕೆಂಟ್ ತೀಟಾ ಇಸ್ ಈಕ್ವಲ್ ಟು ಕೆ, ಈ ಲೈನಿಗೆ. ಇಷ್ಟು ಕಂಡೀಷನ್ ಅರ್ಥ ಆಯ್ತಾ? ಈಗ ಅವ್ರು ಕೇಳಿರೋದೇನು? ಏನು ಕೇಳಿದಾರೆ? ಯು ಹ್ಯಾವ್ ಟು ಪ್ರೂವ್ ಪಿ ಸ್ಕ್ವೇರ್ ಪ್ಲಸ್ 4q² ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್. ಅದು ಪ್ರೂವ್ ಮಾಡಬೇಕು. ಫಸ್ಟ್ ಆಫ್ ಆಲ್ 1 by 1 ಇದಿದೆಯಲ್ಲ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸು, ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಏನು ಗೊತ್ತಿದೆ? ಡಿ ಇಸ್ ಈಕ್ವಲ್ ಟು ಎ x1 ಪ್ಲಸ್ ಬಿ y1 ಪ್ಲಸ್ ಸಿ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಗೊತ್ತಿದೆ. ಅಬ್ಸರ್ವ್ ಮಾಡಿ, ಸ್ಟ್ಯಾಂಡರ್ಡ್ ಇಕ್ವೇಷನಿಗೆ ನೀವು ರಿಲೇಟ್ ಮಾಡಿಕೊಂಡ್ರೆ ನಿಮಗೆ ಎ ವ್ಯಾಲ್ಯೂ ಏನು ಸಿಗುತ್ತೆ, ಬಿ ವ್ಯಾಲ್ಯೂ ಏನು ಸಿಗುತ್ತೆ, ಮತ್ತು ಸಿ ವ್ಯಾಲ್ಯೂ ಏನು ಸಿಗುತ್ತೆ. ಹಾಗಾದರೆ ನಿಮಗೆ ಡೌಟ್ ಬರೋದೇನೆಂದರೆ, ಮ್ಯಾಮ್ ಹಾಗಾದ್ರೆ ಪಾಯಿಂಟ್ ಯಾವ್ದು ತಗೋಬೇಕು ಅಂತ. ಅಬ್ಸರ್ವ್ ಕ್ಲಿಯರ್ಲಿ, ಅವ್ರು ಹೇಳಿರೋದೇನು? ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಲೆಂತ್ ಫ್ರಮ್ ಆರಿಜಿನ್. ಇದೇ ಥರ ಪ್ರೀವಿಯಸ್ ಕ್ವಶನ್ ಮಾಡೋದ್ವಲ್ಲ, ಆರಿಜಿನಿಂದ. ಅಂದರೆ ಆರಿಜಿನ್ ಆ ಲೈನ್ ಮೇಲೆ ಇದೆಯಾ? ಹೌದು ಇಲ್ಲ? ಎಸ್ ಆರ್ ನೋ? ಸೊ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದಟ್ ಒನ್ ಈಸಿಲಿ ಫ್ರಮ್ ಆರಿಜಿನ್ ಅಂತ ಹೇಳಿರೋದು. ದೇರ್ ಫೋರ್ ಯು ಟೇಕ್ x1 y1 ಆಸ್ ಆರಿಜಿನ್ ಇಟ್ ಸೆಲ್ಫ್. ದೇರ್ ಫೋರ್ ವಾಟ್ ವಿಲ್ ಯು ಗೆಟ್? ಟೇಕ್ ಡಿಸ್ಟೆನ್ಸ್ ಏನಿದೆ? ಪಿ ಇಸ್ ಈಕ್ವಲ್ ಟು ಎ ಇಂಟು 0 ಪ್ಲಸ್ ಬಿ ಇಂಟು 0. ಈಗ ಕೇಳ್ಬೋದು, ಮ್ಯಾಮ್ ಎ ವ್ಯಾಲ್ಯೂ ಯಾಕೆ ಬರೀತಿಲ್ಲ? x1 y1 ಏನೋ ಆರಿಜಿನ್ ತೊಗೊಂಡ್ರಿ, ಬಟ್ ಎ ವ್ಯಾಲ್ಯೂ ಯಾಕೆ ಬರೀತಿಲ್ಲ ಅಂತಂದರೆ 0 ಇಂಟು ಎನಿಥಿಂಗ್ ಇಸ್ 0, ನೋ ನೀಡ್ ಟು ರೈಟ್ ದೇರ್, ಸಿಂಪಲ್. ಮೈನಸ್ ಸಿ ವ್ಯಾಲ್ಯೂ ಪ್ಲಸ್ ಆ್ಯಕ್ಚುಲಿ, ಆದರೆ ಇದು ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ ಕೆ ಕಾಸ್ 2 ತೀಟಾ, ದಿಸ್ ಇಸ್ ಸಿ ವ್ಯಾಲ್ಯೂ, ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಅಂತ ಅಂದರೆ ಏನಿದೆ? ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಬಿ ಅಂತಂದರೆ ಮೈನಸ್ ಸೈನ್ ತೀಟಾ ಹೋಲ್ ಸ್ಕ್ವೇರ್, ನಥಿಂಗ್ ಬಟ್ ಸೈನ್ ಸ್ಕ್ವೇರ್ ಓನ್ಲಿ. ಬಟ್ ಅದು ಬರಿಬೇಕಾದ್ರೆ ಆ ರೀತಿ ಬರಿಬೇಕು ನೀಟಾಗಿ. ಪಿ ಈಸ್ ಈಕ್ವಲ್ ಟು ಏನು ಸಿಗುತ್ತೆ ನಿಮಗೆ? ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ 1 ರೂಟ್ 1 1. ದೇರ್ ಫೋರ್ ವಾಟ್ ರಿಮೈನ್ಸ್? ಮಾಡ್ ಕೆ ಕಾಸ್ 2 ತೀಟಾ, ಅದರಲ್ಲಿ ಮೈನಸ್ ಐತೆ. ಓಕೆ, ನಾವು ವಿ ಗಾಟ್ ದ ಪಿ ವ್ಯಾಲ್ಯೂ. ನಮಗೆ ಪ್ರೂವ್ ಮಾಡಬೇಕಾಗಿರೋದು ಪಿ ಸ್ಕ್ವೇರ್ ತಾನೇ. ದೇರ್ ಫೋರ್ ಇದೊಂದು ಸ್ಕ್ವೇರಿಂಗ್ ಇಲ್ಲೇ ಮಾಡಿಬಿಡ್ರಿ. ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್ ಕಾಸ್ ಸ್ಕ್ವೇರ್ 2 ತೀಟಾ. ಇದಂತೂ ಸಿಕ್ತು ನಮಗೆ. ಓಕೆ, ಈಗೇನು 4q² ಬೇಕು. ಕ್ಯೂ ಮಾಡೋಣ, ಕ್ಯೂ ಕಂಡುಹಿಡಿಯೋಣ. ಕ್ಯೂ ಇಸ್ ಈಕ್ವಲ್ ಟು ಸೇಮ್ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಹೋದರೆ ಇಲ್ಲೇನಾಗುತ್ತೆ? ಎ ಇಂಟು 0 ಬಿಟ್ಟಾಕಿ, ಬಿ ಇಂಟು 0 ಬಿಟ್ಟಾಕಿ. ಆರಿಜಿನ್ ಪಾಯಿಂಟ್ ಲೈ ಆಗ್ತಿದೆ ಆ ಲೈನ್ ಮೇಲ್ಗಡೆ, ಹಾಗಾಗಿ ನಾನು ಆರಿಜಿನ್ ಪಾಯಿಂಟೇ ಕನ್ಸಿಡರ್ ಮಾಡಿದ್ದೀನಿ. ಪ್ಲಸ್ ಕೆ ಈ ಕಡೆ ಬಂದರೆ ಸಿ ಆಗುತ್ತೆ, ಸೊ ಮೈನಸ್ ಕೆ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಅಂದರೆ ಏನಪ್ಪ? ಸೀಕೆಂಡ್ ಸ್ಕ್ವೇರ್ ತೀಟಾ ಪ್ಲಸ್ ಕೋಸಿಕೆಂಡ್ ಸ್ಕ್ವೇರ್ ತೀಟಾ. ಹಂಗೆ ಇದನ್ನು ಮಾಡಿದಿರ ಅಂತ ಅಂದ್ಕೊಂಡು ಸೀಕೆಂಡ್ ಸ್ಕ್ವೇರ್ ಪ್ಲಸ್ ಕೋಸಿಕೆಂಡ್ ಸ್ಕ್ವೇರ್ 1 ಅಂತ ಬರಿಬೇಡ್ರಿ, ಯಾಕಂದರೆ ಅದು ತಪ್ಪು. ಕರೆಕ್ಟಾ? ಸೀಕೆಂಡ್ ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಬರುತ್ತೆ. ಆದರೆ ಇದು ಯಾವ ರಿಲೇಷನ್ನು ಇಲ್ಲ, ಸೀಕೆಂಡ್ ಸ್ಕ್ವೇರ್ ಪ್ಲಸ್ ಕೋಸಿಕೆಂಡ್ ಸ್ಕ್ವೇರ್ 1 ಅಂತ ಬರೆಯೋದು. ಕರೆಕ್ಟ್? ದೇರ್ ಫೋರ್ ಬಿ ಕೇರ್ಫುಲ್ ವಿತ್ ಇಟ್. ಸೊ ಏನು ಮಾಡೋಣ ಈಗ? ಮೈನಸ್ ಕೆ ಹಾಗೆ ಇರಲಿ, ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್. ಇಲ್ಲಿ ಅಬ್ಸರ್ವ್ ಮಾಡಿ, ಸೀಕೆಂಟ್ ಈಸ್ ನಥಿಂಗ್ ಬಟ್ 1 ಬೈ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಕೋಸಿಕೆಂಟ್ ಈಸ್ ನಥಿಂಗ್ ಬಟ್ 1 ಬೈ ಸೈನ್ ಸ್ಕ್ವೇರ್ ತೀಟಾ. ಸೊ ವಾಟ್ ವಿಲ್ ಯು ಗೆಟ್? ಕ್ಯೂ ಇಸ್ ಈಕ್ವಲ್ ಟು ಮೈನಸ್ ಕೆ ಹಾಗೆ ಇರಲಿ, ಸ್ಕ್ವೇರ್ ರೂಟ್ ಒಳಗಡೆ ಎಲ್ ಸಿ ಎಮ್ ತೊಗೊಂಡ್ರೆ ಇದೇನಾಗುತ್ತೆ? ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ತೀಟಾ ಸೈನ್ ಸ್ಕ್ವೇರ್ ತೀಟಾ. ಎಸ್ ಆರ್ ನೋ? ರೈಟ್? ರೂಟ್ ಅಪ್ಲೈಸ್ ಟು ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೋತ್. ಸೊ ನಿಮಗೇನು ಸಿಗುತ್ತೆ ಆನ್ಸರು? ಕ್ಯೂ ಇಸ್ ಈಕ್ವಲ್ ಟು ಮೈನಸ್ ಕೆ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸೈನ್ ಸ್ಕ್ವೇರ್ ಇದು ಅಂದರೆ 1 ರೂಟ್ 1 ಡಿವೈಡೆಡ್ ಬೈ ರೂಟ್ ಆಫ್ ಕಾಸ್ ತೀಟಾಗೂ ಸ್ಕ್ವೇರ್ ಇದೆ, ಸೈನ್ ತೀಟಾಗೂ ಸ್ಕ್ವೇರ್ ಇದೆ, ಹೌದಾ? ಹೋಲ್ ಸ್ಕ್ವೇರ್ ಅಂತ ಹಾಕೊಳ್ರಿ. ಈಗ ಸ್ಕ್ವೇರು ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ದೇರ್ ಫಾರ್ ವಾಟ್ ವಿಲ್ ಯು ಗೆಟ್ ಆಸ್ ಕ್ಯೂ? ಕ್ಯೂ ಇಸ್ ಈಕ್ವಲ್ ಟು ಮೈನಸ್ ಕೆ ಸೈನ್ ತೀಟಾ ಕಾಸ್ ತೀಟಾ ಡಿವೈಡೆಡ್ ಬೈ 1. ನಾವು ಯು ವಾಂಟ್ ಕ್ಯೂ ಸ್ಕ್ವೇರ್. ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್ ಸೈನ್ ಸ್ಕ್ವೇರ್ ತೀಟಾ ಕಾಸ್ ಸ್ಕ್ವೇರ್ ತೀಟಾ. ರೈಟ್? ಯಾಕೆ ಮ್ಯಾಮ್ ಕ್ಯೂ ಸ್ಕ್ವೇರ್ ಮಾಡಿದ್ರೆ ಅಂದರೆ ಪ್ರೂಫಲ್ಲಿದೆ ನೋಡಿ ಕ್ಯೂ ಸ್ಕ್ವೇರ್, ಅದಕ್ಕೆ ಕ್ಯೂ ಸ್ಕ್ವೇರ್. ಇನ್ನೂ ಒಂದು ಡೌಟ್ ನಿಮಗೆ ಬರ್ಬೋದು, ಮ್ಯಾಮ್ ಮಾಡ್ ರಿಮೂವ್ ಮಾಡಿದಾಗ ಪ್ಲಸ್ ಆರ್ ಮೈನಸ್ ಬರಿತೀವಿ ತಾನೆ, ಇಲ್ಲಿ ಯಾಕೆ ಬರ್ತಿಲ್ಲ ಅಂತ ಅಂದರೆ ಅಬ್ಸರ್ವ್ ಮಾಡಿ, ಸ್ಕ್ವೇರಿಂಗ್ ಮಾಡಿದಾಗ ಆ ನೆಗೆಟಿವ್ ನಂಬರ್ ಇದ್ರೂ ಪಾಸಿಟಿವಿಗೆ ಕನ್ವರ್ಟ್ ಆಗುತ್ತೆ. ಹಾಗಾಗಿ ನಾವಿಲ್ಲಿ ಮೈನಸ್ ಇದ್ದಾಗ ಪ್ಲಸ್ ಕೆ ಮೈನಸ್ ಕೆ ಅಂತ 2 ಸಿನಾರಿಯೋ ತಗೊಳ್ಳಿಲ್ಲ. ಓಕೆ, ರೈಟ್? ನಾವು ಅಬ್ಸರ್ವ್ ಕ್ಲಿಯರ್ಲಿ, ನಮಗೆ ಬೇಕಿರೋದೇನು? ಪಿ ಸ್ಕ್ವೇರ್ ಪ್ಲಸ್ 4q². ಅದು ಕೊನೆಗೆ ಹೋಗ್ಬಿಟ್ಟು ಏನು ಬರಬೇಕು? ಕೆ ಸ್ಕ್ವೇರ್ ಬರಬೇಕು. ಸೊ ಸಾಲ್ವ್ ಮಾಡಿ. ಪಿ ಸ್ಕ್ವೇರ್ ಅಂತ ಅಂದ್ರೇನು? ಕೆ ಸ್ಕ್ವೇರ್ ಕಾಸ್ ಸ್ಕ್ವೇರ್ 2 ತೀಟಾ ಪ್ಲಸ್ 4 ಇಂಟು ಕ್ಯೂ ಸ್ಕ್ವೇರ್ ಅಂದರೆ ನಾವು ಕಂಡು ಹಿಡಿದಿದ್ದೀವಿ ಕೆ ಸ್ಕ್ವೇರ್ ಸೈನ್ ಸ್ಕ್ವೇರ್ ತೀಟಾ ಕಾಸ್ ಸ್ಕ್ವೇರ್ ತೀಟಾ. ಅಬ್ಸರ್ವ್ ಇಯರ್,
ನನಗೆ ಕೆ ಸ್ಕ್ವೇರ್ ಬೇಕು ಅಂದರೆ ರಿಮೈನಿಂಗ್ ಎಲ್ಲ ಡಿಲೀಟ್ ಆಗಬೇಕು. ಹೇಗೆ ಪಾಸಿಬಲ್ ಇದೆ? ಕೆ ಸ್ಕ್ವೇರ್ ಹಾಗೆ ಇರಲಿ, ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಇದ್ದಿದ್ರೆ 1 ಆಗುತ್ತಾ? ಹೇಗಾಗುತ್ತೆ ಸೈನ್ ಸ್ಕ್ವೇರು? ಅಬ್ಸರ್ವ್ ಮಾಡಿ, ಕಾಸ್ ಸ್ಕ್ವೇರ್ 2 ತೀಟಾ ಪ್ಲಸ್ ಕೆ ಸ್ಕ್ವೇರ್ ಹಾಗೆ ಇರಲಿ. 4ನ ನಾನು 2 ಸ್ಕ್ವೇರ್ ಅಂತ ಬರ್ಕೋಬೋದಲ್ಲ. ಸೊ 2 ಸೈನ್ ತೀಟಾ ಕಾಸ್ ತೀಟಾ ಹೋಲ್ ಸ್ಕ್ವೇರ್, ಮೂವರ್ದು ಸ್ಕ್ವೇರ್, ಇದ್ರದ್ದು ಸ್ಕ್ವೇರು, ಇದು ಸ್ಕ್ವೇರ್, ಇದು ಸ್ಕ್ವೇರ್, ಎಲ್ಲರದ್ದು ಸೇರಿ ಒಂದ್ಸತಿ ಬರ್ದೆ. ಓಕೆ, ಸೊ ಏನಾಗುತ್ತೆ? 2 ಸೈನ್ ತೀಟಾ ಕಾಸ್ ತೀಟಾ, ಫೇಮಸ್ ಫಾರ್ಮುಲಾ, ಕಾಸ್ ಸ್ಕ್ವೇರ್ 2 ತೀಟಾ ಪ್ಲಸ್ ಕೆ ಸ್ಕ್ವೇರ್ ಸೈನ್ 2 ತೀಟಾ ಹೋಲ್ ಸ್ಕ್ವೇರ್ ಇದೆ ತಾನೆ, ದಟ್ ಈಸ್ ನಥಿಂಗ್ ಬಟ್ ಸೈನ್ ಸ್ಕ್ವೇರ್. ಈಗ ನೋಡಿ, ಕೆ ಸ್ಕ್ವೇರ್ ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ? ಕಾಸ್ ಸ್ಕ್ವೇರ್ 2 ತೀಟಾ ಪ್ಲಸ್ sin square 2 theta, then what is the answer? K square into 1 which is equal to K square. Therefore ಏನು ಪ್ರೂವ್ ಮಾಡಿದ್ರೆ P square plus 4Q square ಮಾಡಿದ್ರೆ K square ಬರುತ್ತೆ ಅಂತ ಪ್ರೂವ್ ಮಾಡಿದ್ರಿ. ಅರ್ಥ ಆಯ್ತಲ್ಲ? ಸೊ ಹೇಗೆ? ಅಬ್ಸರ್ವ್ ಹಿಯರ್, ನೀವು ಕೇಳ್ಬೋದು ಮ್ಯಾಮ್ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಅಂತ ಕಲ್ತಿದ್ದೀವಿ, ಕಾಸ್ ಸ್ಕ್ವೇರ್ 2 ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ 2 ತೀಟಾ ಹೇಗೆ 1 ಆಯಿತು ಅಂತ ಅಂದರೆ, ನೆನ್ಪಿಟ್ಕೊಳ್ಳಿ, ನೀವು ಕಲ್ತಿರೋ ಫಾರ್ಮುಲಾದಲ್ಲಿ ನಿಮಗೆ ಹೇಳ್ಕೊಟ್ಟಿರ್ತಾರೆ ತೀಟಾ ವ್ಯಾಲ್ಯೂ ಏನಾದರೂ ಇರಲಿ ಬಟ್ ಎರಡೂ ಕಡೆ ಸೇಮ್ ಇದೆ ಅಂತ ಅಂದರೆ ಕಾಸ್ ಸ್ಕ್ವೇರ್ ಸಮಥಿಂಗ್ ಪ್ಲಸ್ ಸೈನ್ ಸ್ಕ್ವೇರ್ ಸಮಥಿಂಗ್, ಬಟ್ ದೋಸ್ 2 ಥಿಂಗ್ಸ್ ಆರ್ ಸೇಮ್. ಫಾರ್ ಎಕ್ಸಾಂಪಲ್, ಇಫ್ ಐ ರೈಟ್ ಕಾಸ್ ಸ್ಕ್ವೇರ್ ತೀಟಾ ಬದಲಿ ನಾನೇನು ಬರೀತೀನಿ, ಕಾಸ್ ಸ್ಕ್ವೇರ್ ಎಮ್ ಪ್ಲಸ್ ಸೈನ್ ಸ್ಕ್ವೇರ್ ಎಮ್ ಅಂತ ಬರೀತೀನಿ, ಎರಡು ಸೇಮ್ ತಾನೆ, then that value is equal to 1. Understood? Therefore this is equal to 1. Right? So this is the proof of your question. Coming to next question. Inno question 2 idave. Okay, no issues. So what is the question we are having? In the triangle ABC with vertices A 2, 3, B 4, -1 and C 1, 2, find the equation and length of altitude from the vertex. ಏನು ಹೇಳಿದ್ದಾರೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಟ್ರಯಾಂಗಲ್ ಕೊಟ್ಟಿದ್ದೀವಿ ನಾವು ನಿಮಗೆ, ಆ ಟ್ರಯಾಂಗಲಲ್ಲಿ ಎ ಪಾಯಿಂಟಿಂದ ಒಂದು ವರ್ಟೆಕ್ಸಿಂದ ಆಲ್ಟಿಟ್ಯೂಡ್ ಲೆಂತ್ ಇದೇನು ನಾವು ಲೆಂತ್ ಮಾಡ್ತೀವಲ್ಲ, ಈ ಲೆಂತನ್ನು ನೀವು ಫೈಂಡ್ ದ ಈಕ್ವೇಷನ್ ಆ್ಯಂಡ್ ಲೆಂತ್ ಆಫ್ ಆಲ್ಟಿಟ್ಯೂಡ್, ಅಂದರೆ ಈ ಲೆಂತ್ ಇದೆಯಲ್ಲ ಇದ್ರದ್ದು ಈಕ್ವೇಷನ್ನು ಕಂಡುಹಿಡಿರಿ ಏನಾಗುತ್ತೆ, ಪ್ಲಸ್ ಆ ಲೆಂತ್ ಏನಿದೆ ಅಂತಲೂ ಕಂಡುಹಿಡಿರಿ ಅಂತ ಹೇಳಿದ್ವಿ. ಅಂಡರ್ಸ್ಟುಡ್? ಅದರಲ್ಲಿ ಅವ್ರು ಕೊಟ್ಟಿರೋ ಕಂಡೀಷನ್ ಏನಿದೆ, ಜಸ್ಟ್ ಟ್ರಯಾಂಗಲ್ ಇದೆ, ಇದು ಲೆಂತ್ ಆಫ್ ಆಲ್ಟಿಟ್ಯೂಡ್ ಇದೆ. ಆಲ್ಟಿಟ್ಯೂಡ್ ಅಂದರೆ ನಮಗೆ ಗೊತ್ತು ಪರ್ಪೆಂಡಿಕ್ಯುಲರ್ ಲೈನ್, ಅದು ಪರ್ಪೆಂಡಿಕ್ಯುಲರ್ ಬಂತು ಅಂದರೆ ಸ್ಲೋಪ್ ಕಾನ್ಸೆಪ್ಟ್ ನೆನಪಿರಲಿ. ಓಕೆ, ರೈಟ್. ನೆಕ್ಸ್ಟು ಎ ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡ್ರಿ, ಅದೊಂದು ಬರ್ಕೊಂಡ್ಬಿಡ್ರಿ. 2, 3, 4, -1. ನೆಕ್ಸ್ಟ್ ಸಿ ಪಾಯಿಂಟ್ ಏನು ಕೊಟ್ಟು 1, 2. ದಿಸ್ ಈಸ್ ಸಿ, ದಿಸ್ ಈಸ್ ಬಿ. ಇಷ್ಟೇ ಕೊಟ್ಟಿರೋದು. ಕೇಳಿರೋದೇನೋ ಫೈಂಡ್ ದ ಈಕ್ವೇಷನ್ ಆ್ಯಂಡ್ ಲೆಂತ್ ಆಫ್ ಆಲ್ಟಿಟ್ಯೂಡ್. ಹೇಗೆ ಕಂಡುಹಿಡಿತೀರಾ? ಅಬ್ಸರ್ವ್ ಕ್ಲಿಯರ್ಲಿ. ವಾಟ್ ಕ್ಯಾನ್ ಯು ಡೂ? ಥಿಂಕ್ ಅಬೌಟ್ ಇಟ್. ಹೇಳಿದ್ದೀನಿ, ಪರ್ಪೆಂಡಿಕ್ಯುಲರ್ ಬಂತು ಅಂದರೆ ಫಸ್ಟ್ ತಲೆಗೆ ಬರಬೇಕಾಗಿರೋದೇನೋ ಸ್ಲೋಪ್, ಪ್ರಾಡಕ್ಟ್ ಆಫ್ ಸ್ಲೋಪ್ ಈಸ್ -1 ಅಂತ. ಸ್ಲೋಪ್ ಕಂಡುಹಿಡಿಬೋದಲ್ಲ ಈ ಲೈನಿಂದು? ಎಸ್ ಆರ್ ನೋ? ನಮಗೆ ಕೊನೆಗೆ ಇದ್ರದ್ದು ಈಕ್ವೇಷನ್ ಬೇಕು ಅಂದರೆ ಈ ಈಕ್ವೇಷನ್ ಕಂಡುಹಿಡಿಯೋಕ್ಕೆ ಒಂದು ಪಾಯಿಂಟ್ ಐತೆ, ಇದ್ರ ಮೇಲೆ ಒಂದು ಪಾಯಿಂಟು, ಒಂದು ಸ್ಲೋಪ್ ಗೊತ್ತಾಗ್ಬಿಟ್ರೆ ಪಾಯಿಂಟ್ ಸ್ಲೋಪ್ ಫಾರ್ಮ್ ಈಕ್ವೇಷನ್ ಆರಾಮಾಗಿ ಕಂಡುಹಿಡ್ತೀರ, ಹೌದಾ? ಸೊ ಹೇಗೆ ಕಂಡುಹಿಡಿಯೋದು? ಈಗ ಇದ್ರದ್ದು ಸ್ಲೋಪ್ ಗೊತ್ತಾದರೆ ಇದ್ರದ್ದು ಸ್ಲೋಪ್ ಗೊತ್ತಾದಂಗೆ. ಯಾಕೆ? ಪರ್ಪೆಂಡಿಕ್ಯುಲರ್ ಅಂದರೆ m1 × m2 = -1. ಸೊ ಹೌ ಟು ಫೈಂಡ್ ದ ಸ್ಲೋಪ್ ಆಫ್ ದಿಸ್ ಒನ್? ವೆರಿ ಸಿಂಪಲ್. m = y2 - y1, 2 - -1 ಡಿವೈಡೆಡ್ ಬೈ 1 - 4 ವಿಚ್ ಈಸ್ ಈಕ್ವಲ್ ಟು 2 + 1 ಅಂದರೆ 3 ಡಿವೈಡೆಡ್ ಬೈ 1 - 4 ಅಂದರೆ -3 ಕ್ಯಾನ್ಸಲ್ ಆಗಿ ಉಳಿಯೋದೇನು -1. ದಿಸ್ ಇಸ್ ದ ಸ್ಲೋಪ್ ಆಫ್ ದಿಸ್ ಲೈನ್. ಓಕೆ, ವಿ ವಾಂಟ್ ದಿಸ್ ಒನ್. ದೆನ್ m1 × m2 is equal to -1. m1 ಸಪೋಸ್ ಇದೇ ಲೈನ್ ಅಂತ ಅಂದರೆ ಅದ್ರದ್ದು -1 ಆಲ್ರೆಡಿ ಸಿಕ್ಕಿದೆ. m2 is equal to -1 ಅಂತ ಅಂದರೆ ಮೈನಸ್ ಕ್ಯಾನ್ಸಲ್. ದೇರ್ಫೋರ್ ಸ್ಲೋಪ್ ವಿ ಗಾಟ್ ಇಟ್ ಆಸ್ 1. ಗಾಟ್ ಇಟ್? ಸ್ಲೋಪ್ ಸಿಕ್ಕಿದೆ, ಪಾಯಿಂಟ್ ಆಲ್ರೆಡಿ 2, 3 ಇದೇ ಲೈನ್ ಮೇಲೆ ಐತೆ ಅಂತ ಗೊತ್ತು ನಮಗೆ. ಸಬ್ಸ್ಟಿಟ್ಯೂಟ್ ಮಾಡಿರಿ, ಈಕ್ವೇಷನ್ ಅಂತೂ ಆರಾಮಾಗಿ ಸಿಗುತ್ತೆ. y - y1 ಅಂದರೆ 3 is equal to ಸ್ಲೋಪ್ m × x - x1 ಅಂದರೆ 2. Therefore what will you get? y - 3 is equal to x - 2. ಈಕ್ವೇಷನ್ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ರೆ ಪ್ಲಸ್ y ಈ ಕಡೆ ಬಂದರೆ ಏನಾಗುತ್ತೆ? -y. ಇದು ಈ ಕಡೆ ಬಂದರೆ +3 - 2 ಹಾಗೆ ಇರಲಿ, ಹಾಗೆ ಇದೆ ಅಲ್ಲಿ. ಓಕೆ, ಸೊ x - y 3 - 2 ಅಂದರೆ +1 is equal to 0. You got the equation. Now the task is length. ಲೆಂತ್ ಹೇಗೆ ಕಂಡುಹಿಡಿಯೋದು? ಹೌ ಟು ಫೈಂಡ್ ದ ಲೆಂತ್? ಏನು ಮಾಡ್ಬೋದು ಈಗ? ಓಕೆ, ಲೆಂತ್ ಈಸ್ ನಥಿಂಗ್ ಬಟ್, ಟೆಲ್ ಮಿ ಒನ್ ಥಿಂಗ್, ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ದ ಲೈನ್. ಈ ಲೈನ್ ನಮಗೆ ಗೊತ್ತಿದೆಯಾ? ಹೌದಾ ಇಲ್ಲ? ಈ ಲೈನಿಂದ ಈಕ್ವೇಷನ್ ಕಂಡುಹಿಡಿಬೋದಾ ನಾನು? ಸ್ಲೋಪ್ ಗೊತ್ತಾಗಿದೆ, ಪಾಯಿಂಟ್ ಯಾವುದಾದ್ರು ಒಂದು ತೊಗೊಂಡು ಲೈನಿಂದ ಈಕ್ವೇಷನ್ ಕಂಡುಹಿಡಿಬೋದಾ?
ಆರಾಮಾಗಿ ಕಂಡುಹಿಡ್ಬೋದು, ರೈಟ್. ಸೊ ಲೆಟ್ ಅಸ್ ಡೂ ಒನ್ ಥಿಂಗ್. ಯಾಕೆ ಈಕ್ವೇಷನ್ ಕಂಡುಹಿಡಿತಿದ್ದೀವಿ? ಯಾಕಂದರೆ ಈ ಡಿಸ್ಟೆನ್ಸ್ ಬೇಕಲ್ಲ, ನಮಗೆ ಗೊತ್ತಿದೆ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ಎ ಲೈನ್ ನಮಗೆ ಗೊತ್ತಿದೆ, ಆದರೆ ಈ ಲೈನಿಂದ ಈಕ್ವೇಷನ್ ಬೇಕು ತಾನೆ. ಸೊ ದೇರ್ಫೋರ್ ಇದ್ರದ್ದು ಈಕ್ವೇಷನ್ ಕಂಡುಹಿಡಿಯೋದು ಹೇಗೆ? y ಮೈನಸ್ y1 ಯಾವುದೋ ಒಂದು ಪಾಯಿಂಟ್, ಎರಡರಲ್ಲಿ ಯಾವುದಾದ್ರು ತೊಗೊಳ್ಳಿ, ಇದು ಈಸಿ ಕಾಣಿಸ್ತಿದೆಯಾ, ಇದೇ ತೊಗೊಳ್ರಿ, ಈಸ್ ಈಕ್ವಲ್ ಟು ಸ್ಲೋಪ್. ಇದ್ರ ಸ್ಲೋಪ್ ಏನು ಬಂದಿತ್ತು? -1 ಇಂಟು x ಮೈನಸ್ x1 ಅಂದರೆ 1 ಮಲ್ಟಿಪ್ಲೈ ಮಾಡಿ y ಮೈನಸ್ 2 ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಮೈನಸ್ ಇಂಟು ಮೈನಸ್ +1 ಎಲ್ಲ ಈ ಕಡೆ ಕಳಿಸಿದ್ರೆ x ಪ್ಲಸ್ y -2 ಇಲ್ಲೇ ಇದೆ, +1 ಈ ಕಡೆ ಬಂದರೆ -1 ಇಸ್ ಈಕ್ವಲ್ ಟು 0. ಸೊ ವಾಟ್ ವಿಲ್ ಯು ಗೆಟ್? x ಪ್ಲಸ್ y -3 ಇಸ್ ಈಕ್ವಲ್ ಟು 0. ಕರೆಕ್ಟಾ? ಈಕ್ವೇಷನ್ ಸಿಗ್ತಾ? ಈಕ್ವೇಷನ್ ಐತೆ, ಪಾಯಿಂಟ್ ಐತೆ 2,3. ಈ ಪಾಯಿಂಟು ಈ ಲೈನಿನ ಈಕ್ವೇಷನಿಂದ ಎಷ್ಟು ದೂರ ಇದೆ ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ d ಇಸ್ ಈಕ್ವಲ್ ಟು a x1 ಪ್ಲಸ್ b y1 ಪ್ಲಸ್ c ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಸೊ ವಾಟ್ ವಿಲ್ ಯು ಗೆಟ್? d ಈಸ್ ಈಕ್ವಲ್ ಟು a ಅಂತಂದರೆ ಏನಪ್ಪ? a ಇಂಟು ಎಕ್ಸ್, ಇಲ್ಲೇನೂ ಇಲ್ಲ ಅಂದರೆ 1 ಇಂಟು x1 ಅಂತಂದರೆ 2, ಪಾಯಿಂಟ್ ಇರೋದು 2,3 ತಾನೆ ನಮ್ಮ ಹತ್ರ. ಸೊ x1 y1 ಪ್ಲಸ್ b ಇಂಟು y1, b ಅಂತಂದರೆ ಎಷ್ಟು? ಇಲ್ಲಿ y ಜೊತೆಗಿರೋದು, b ಅಂದರೆ 1, y1 ಅಂದರೆ 3, ಮೈನಸ್ ಅಲ್ಲ ಪ್ಲಸ್ ಸಿ ಅಂತಂದರೆ -3 ಇದೆ. ಸೊ ಇದೇನಾಗುತ್ತೆ? ಚೇಂಜ್ ಆಗಿಬಿಟ್ಟು -3 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಅಂಡರ್ಸ್ಟುಡ್? ಸೊ ವಾಟ್ ವಿಲ್ ಯು ಗೆಟ್? d ಈಸ್ ಈಕ್ವಲ್ ಟು 2 1s are 2 ಪ್ಲಸ್ 3 1s are 3 -3 ಡಿವೈಡೆಡ್ ಬೈ 1 ಸ್ಕ್ವೇರ್ ಪ್ಲಸ್ 1 ರೂಟ್ 2. 2 ಪ್ಲಸ್ 3 ಎಷ್ಟು? ಅಥವಾ 3 - 3 ಕ್ಯಾನ್ಸಲೇ ಮಾಡಿರತ್ಲಾಗೆ ಏನು ಉಳಿಯುತ್ತೆ? 2 ಡಿವೈಡೆಡ್ ಬೈ ರೂಟ್ 2. 2 ಕ್ಯಾನ್ ಬಿ ರಿಟರ್ನ್ ಆ್ಯಸ್ ವಾಟ್? ರೂಟ್ 2 ಇಂಟು ರೂಟ್ 2 ಅಂದರೆ 2 ತಾನೆ. ಯಾಕೆ ರೂಟ್ 2 ಇಂಟು ರೂಟ್ 2 ಅಂದ್ರೇನು? ರೂಟ್ 2 ಹೋಲ್ ಸ್ಕ್ವೇರ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 2. ದೇರ್ಫೋರ್ ಇದೇನಾಗುತ್ತೆ? 1 ರೂಟ್ 2 ಇನ್ನೊಂದು ರೂಟ್ 2 ಇಲ್ಲಿ ಕ್ಯಾನ್ಸಲ್ ಆದರೆ ಕೊನೆಗೆ ನಿಮ್ಮ ಹತ್ರ ಉಳಿಯೋದು ರೂಟ್ 2 ಯೂನಿಟ್ಸ್ ಅಷ್ಟೇ. ಸೊ ದಟ್ ಈಸ್ ದ ಲೆಂತ್ ಆಫ್ ದಿಸ್ ಪರ್ಟಿಕ್ಯುಲರ್ ವಾಟ್? ಎಲ್ಟಿಟ್ಯೂಡ್. ವರ್ಟೆಕ್ಸಿಂದ ಅಲ್ಟಿಟ್ಯೂಡ್ ಏನು ಕಂಡುಹಿಡಿಯೋಕೆ ಹೇಳಿದಾರಲ್ಲ ಅದ್ರದ್ದು ಏನಾಗುತ್ತೆ? ಲೆಂತ್ ಆಗುತ್ತೆ. ಅರ್ಥ ಆಗಿದೆ ಅನ್ಕೋತೀನಿ. It's not that complicated until unless you don't understand the concept. Okay, so that was your 17th question. ಕೊನೆಗೊಂದು ಕ್ವಶನ್ ಇದೆ. If P is the length of perpendicular from the origin to the line whose intercepts are on the axis A and B, then show that 1/p square is equal to 1/a square plus 1/b square. ಕ್ಲೀನಾಗಿ ಓದಿ, ಏನು ಅರ್ಥ ಮಾಡ್ಕೊಂಡಿದ್ದೀರಾ ಸ್ವಲ್ಪ ಪಾಸ್ ಮಾಡಿಬಿಟ್ಟು ನೀಟಾಗಿ ಅನಲೈಸ್ ಮಾಡಿ. ರೀಡ್ ಅಗೇನ್ ಆ್ಯಂಡ್ ಅಗೇನ್. ಏನು ಅರ್ಥ ಮಾಡ್ಕೊಂಡ್ರಿ? ಲೆಂತ್ ಆಫ್ ಪರ್ಪೆಂಡಿಕ್ಯುಲರ್ ಫ್ರಮ್ ಆರಿಜಿನ್ ಅಂತ ಕೊಟ್ಟಿದ್ದಾರಪ್ಪ. ಓಕೆ, ಲೆಂತ್ ಕೊಟ್ಟಿದ್ದಾರೆ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಎ ಪಾಯಿಂಟ್ ಆ್ಯಂಡ್ ಲೈನ್ ಹೂಸ್ ಇಂಟರ್ಸೆಪ್ಟ್ಸ್ ಆರ್ ಆನ್ ದ ಎಕ್ಸ್ ಆ್ಯಕ್ಸಿಸ್. ಅಂದರೆ ಏನು ಕೊಟ್ಟಿದ್ದಾರೆ ಅವರು? ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಹಿಂಗೆ ಲೈನ್ ಐತೆ, ಅದ್ರದ್ದು ಎಕ್ಸ್ ಇಂಟರ್ಸೆಪ್ಟು ಯಾವುದಾದ್ರೂ ಒಂದು ಎ ಕೊಟ್ಟಿದ್ದಾರೆ, ಇನ್ನೂ ಒಂದು ಇಂಟರ್ಸೆಪ್ಟು ಬಿ ಕೊಟ್ಟಿದ್ದಾರೆ. ವೈ ಆ್ಯಕ್ಸಿಸ್ ಮೇಲೆ ಪಾಯಿಂಟು 0, ಸಮಥಿಂಗ್ ಇರುತ್ತೆ, ಎಕ್ಸ್ ಆ್ಯಕ್ಸಿಸ್ ಮೇಲೆ ಈ ರೀತಿ ಇರುತ್ತೆ. ಅವ್ರೇನು ಮಾಡಿದ್ದಾರೆ? ಆರಿಜಿನಿಂದ ಈ ಲೈನಿಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಂದುಬಿಟ್ಟು ಪಿ ಕೊಟ್ಟಿದ್ದಾರೆ. ಈಗ ಅವ್ರು ಕೇಳ್ತಿರೋದೇನು? ಶೋ ದಟ್ 1/p ಸ್ಕ್ವೇರ್ ಇಸ್ ಈಕ್ವಲ್ ಟು 1/a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಕರೆಕ್ಟಾ? ಈಗ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ದ ಲೈನ್ ಕಂಡುಹಿಡಿಬೋದಾ? ಅವರು ಕೊಟ್ಟಿಲ್ಲ, ಬಟ್ ಇಂಟರ್ಸೆಪ್ಟ್ಗಳಿದ್ದಾವೆ ಅಂದರೆ ಈ ಲೈನಿಂದ ಈಕ್ವೇಷನ್ ಕಂಡುಹಿಡಿಬೋದಲ್ಲ. ಇಂಟರ್ಸೆಪ್ಟ್ ಫಾರ್ಮ್ ಏನಿದೆ? x/a ಪ್ಲಸ್ y/b ಈಸ್ ಈಕ್ವಲ್ ಟು 1. ದೇರ್ಫೋರ್ ಹೌ ಟು ಡೂ? ಟೇಕ್ ದ LCM AB, you will get bx plus y. ಇಲ್ಲೇನಿದೆ? b ಇದೆ ಅಂದರೆ a is equal to 1. therefore what will you get? bx plus ay. ಈ ಕಡೆ ಹೋದರೆ ಪ್ಲಸ್ ಎ ಬಿ, ಈ ಕಡೆ ಬಂದರೆ -ab is equal to 0. ಕರೆಕ್ಟಾ? ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? ನಥಿಂಗ್ ಬಟ್ ax ಪ್ಲಸ್ by ಪ್ಲಸ್ c is equal to 0. ಕಂಪೇರ್ ಮಾಡಿದ್ರೆ a ವ್ಯಾಲ್ಯೂ, b ವ್ಯಾಲ್ಯೂ ಆ್ಯಂಡ್ ಸಿ ವ್ಯಾಲ್ಯೂ ಸಿಗುತ್ತಾ ಆರಾಮಾಗೆ? ರೈಟ್. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ ಏನು ಸಿಗುತ್ತೆ? ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್. ಯಾವ ಪಾಯಿಂಟು? ಆರಿಜಿನ್ 0, ಡಿಸ್ಟೆನ್ಸ್ ಆಫ್ ದಿಸ್ ಪಾಯಿಂಟ್ ಫ್ರಮ್ ದಿಸ್ ಲೈನ್. ಫಾರ್ಮುಲಾ ಏನಿದೆ? ax1 ಪ್ಲಸ್ by1 ಪ್ಲಸ್ ಸಿ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಹೌದಾ? ಈ ಲೈನಿಂದ ಈಕ್ವೇಷನ್ ಕಂಡುಹಿಡಿದಿದ್ದೀರಾ. ಸೊ a ಇಂಟು x1 ಅಂದರೆ b ಇಂಟು x1 ಅಂದರೆ ಆರಿಜಿನ್ ಪ್ಲಸ್ b ಇಂಟು ಅಂದರೆ a ಇಂಟು ಆರಿಜಿನ್ ಅಗೇನ್ ಪ್ಲಸ್ ಸಿ ಅಂದರೆ -ab ಡಿವೈಡೆಡ್ ಬೈ ಏನಿದೆ? ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರಾ? ರೈಟ್. a ಸ್ಕ್ವೇರ್ ಅಂದರೆ ಇಲ್ಲಿ b ವ್ಯಾಲ್ಯೂ ಇದೆ, ಇದು a ಸ್ಕ್ವೇರ್. ಕರೆಕ್ಟ್. ಇದನ್ನು ನೆಕ್ಸ್ಟ್ ಸಾಲ್ವ್ ಮಾಡಿದ್ರೆ ನಿಮಗೆ ಡಿಸ್ಟೆನ್ಸ್ ಅಂತ ಅವ್ರು ಕೊಟ್ಟಿದ್ದಾರೆ. ಎಷ್ಟು? p ಈಸ್ ಈಕ್ವಲ್ ಟು 0 0 ಲೀವ್ ಇಟ್ -ab ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಕರೆಕ್ಟ್. ಅಲ್ಲಿ ನಮಗೆ ಪ್ರೂವ್ ಮಾಡಬೇಕಾದ್ರೆ ಬೇಕಿರೋದು p ಸ್ಕ್ವೇರ್. ದೇರ್ಫೋರ್ ವಿಲ್ ಡೂ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಓಕೆ.
ಸೊ ಈಗ ಸ್ಕ್ವೇರಿಂಗ್ ಮಾಡಲೇಬೇಕು ಅನ್ನೋದು ಹೇಗೆ ಗೊತ್ತಾಯಿತು? ಕ್ವಶನ್ ಅಬ್ಸರ್ವ್ ಮಾಡಿದಾಗ. ಸೊ ಮ್ಯಾಥ್ಸಲ್ಲಿ ನೆನಪಿರಲಿ, ಕ್ವಶನ್ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಯಾವ ಸ್ಟೆಪ್ಪಲ್ಲಿ ಏನೇನು ಮಾಡಬೇಕು ಅನ್ನೋದು ಅರ್ಥ ಆಗಿಬಿಡುತ್ತೆ ನಿಮಗೆ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಸ್ಕ್ವೇರಿಂಗ್ ಮಾಡಿದೆ ನಾನು. ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ ಸ್ಕ್ವೇರ್ ಅಂದರೆ ಪ್ಲಸ್ಸೇ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಯಾಕೆ? ಸ್ಕ್ವೇರ್ ರೂಟ್ ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತಾ? ರೈಟ್. ಈಗ ನಮಗೆ ಇಲ್ಲಿ ಬೇಕಿರೋದು ನೋಡಿ 1/p ಸ್ಕ್ವೇರ್ ತಾನೆ. ಸೊ ರೆಸಿಪ್ರೋಕಲ್ ತಗೊಳ್ರಿ ಫಸ್ಟು. ಏನಾಗುತ್ತೆ ಅವಾಗ? 1/p ಸ್ಕ್ವೇರ್ ಈಸ್ ಈಕ್ವಲ್ ಟು ಇದೇನಾಯಿತು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಬಿ ಸ್ಕ್ವೇರ್. ಈಗ ಇದನ್ನು ಎಲ್ ಸಿ ಎಮ್ ಸಪ್ರೇಟ್ ಮಾಡಿ ನೀವು ಏನು ಸಿಗುತ್ತೆ ನಿಮಗೆ? 1/p ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಬಿ ಸ್ಕ್ವೇರ್. ಅಲ್ಲಿಗೆ ನಿಮಗೆ ಆನ್ಸರ್ ಏನು ಸಿಗುತ್ತೆ? 1/p ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಕ್ಯಾನ್ಸಲ್ ಆದರೆ 1/b ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆದರೆ 1/a ಸ್ಕ್ವೇರ್. ಗಾಟ್ ಇಟ್? ಅರ್ಥ ಆಯ್ತಾ? ವಿಚ್ ಇಸ್ ನಥಿಂಗ್ ಬಟ್ ದಿಸ್ ಒನ್ ಓನ್ಲಿ. ಇದನ್ನು 2 + 3 ಆದರೂ ಬರೀರಿ, 3 + 2 ಆದರೂ ಬರೀರಿ. ಯು ವಿಲ್ ಗೆಟ್ ದ ಸೇಮ್ ಆನ್ಸರ್. Got it? So this is how you have to prove the things. Okay, so this completes your straight lines chapter. ನಿಮಗೆ ಏನಾರು ಡೌಟ್ ಇದ್ದರೆ ದಯವಿಟ್ಟು ಅದನ್ನು ಕೇಳ್ಬೋದು ನೀವು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಸ್ಟ್ರೇಟ್ ಲೈನ್ಸ್ ಚಾಪ್ಟರ್. ಆ್ಯಂಡ್ ದಯವಿಟ್ಟು ಎಲ್ಲ ಲೆಕ್ಚರ್ಸ್ನ ಸ್ವಲ್ಪ ಆರ್ಡರ್ ವೈಸ್ ವಾಚ್ ಮಾಡಿ. ಯಾವುದೇ ಚಾಪ್ಟರ್ ಇರಲಿ ಆರ್ಡರ್ ವೈಸ್ ವಾಚ್ ಮಾಡಿಬಿಟ್ರೆ ಏನಾಗುತ್ತೆ, ಕರೆಕ್ಟ್ ಕನೆಕ್ಷನ್ ಸಿಗುತ್ತೆ. ಆ್ಯಂಡ್ ಆ್ಯಸ್ ಐ ಆಲ್ವೇಸ್ ಟೆಲ್ ಯು, ನಾನೇನು ದೇವರಲ್ಲ, ಎಲ್ಲಾದರೂ ಒಂದು ಕಡೆ ಪ್ಲಸ್ ಮೈನಸ್ ಏನಾದರೂ ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಆ ರೀತಿ ನಿಮಗೇನಾದ್ರು ಕಂಡು ಬಂದರೆ ದಯವಿಟ್ಟು ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ವಿತ್ ಟೈಮ್ ಸ್ಟ್ಯಾಂಪ್. ಸೊ ಮೆನ್ಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಇಂಡೈರೆಕ್ಟ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ಫ್ರೆಂಡ್ಸಿಗೂ ಹೆಲ್ಪ್ ಮಾಡ್ದಂಗೆ. ಅವರು ಕೂಡ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಅಬ್ಸರ್ವ್ ಮಾಡಿದಾಗ ಓಕೆ ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ ಅಂತ ಕರೆಕ್ಷನ್ ಮಾಡ್ಕೋತಾರೆ. ಅರ್ಥ ಆಯ್ತಲ್ಲ? ಆ್ಯಂಡ್ meanwhile, free of cost, you can help your friends. How? Just by sharing the link of this video to the people who need it. ಓಕೆ, ಯಾರಿಗೆ ರಿಕ್ವೈರ್ಡ್ ಇದೆ ಅವರಿಗೆ ಸೆಂಡ್ ಮಾಡಿ, ಶೇರ್ ಮಾಡಿ. ಅದರಿಂದ ನಿಮಗೇನಾಗುತ್ತೆ, ಇಂಡೈರೆಕ್ಟ್ಲಿ ಅವ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಫ್ರೀ ಆಫ್ ಕಾಸ್ಟಲ್ಲಿ. ಒನ್ ಥಿಂಗ್ ಇಸ್ ದ್ಯಾಟ್ ಒನ್. ಆ್ಯಂಡ್ ಒನ್ ಮೋರ್ ಥಿಂಗ್, ವಿಡಿಯೋ ನಿಜವಾಗ್ಲೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲೂ ಕೂಡ ನೀವು ಹೆಲ್ಪ್ ಮಾಡ್ದಂಗೆ. ಲೈಕ್ ಮಾಡಿದ್ರೆ ಏನಾಗುತ್ತೆ, ಯಾರಿಗೆ ನೀವು ಗೊತ್ತಿಲ್ವೋ ಬಟ್ ಸ್ಟಿಲ್ ಆ ವಿಡಿಯೋ ಯೂಟ್ಯೂಬಲ್ಲಿ ರೆಕಮೆಂಡೇಷನ್ ಆಗುತ್ತೆ. ಓಕೆ, ಈಗ ಸಪೋಸ್ ಈ ವಿಡಿಯೋ ವಾಚ್ ಮಾಡ್ತಿದ್ದೆ, ಇದ್ರ ಕೆಳಗಡೆ ಒಂದು ವಿಡಿಯೋ ರೆಕಮೆಂಡ್ ಆಗ್ತಿರುತ್ತೆ. ಸೊ ಆ ಥರ ರೆಕಮೆಂಡೇಷನ್ಸಲ್ಲಿ ಕೂಡ ಈ ವಿಡಿಯೋ ಹೋಗೋ ಚಾನ್ಸಸ್ ಇರುತ್ತೆ. ಅದ್ರ ಥ್ರೂ ಇನ್ನೊಬ್ಬರಿಗೆ ಹೆಲ್ಪ್ ಆದಂಗೆ. ಅಂಡರ್ಸ್ಟುಡ್? ಸೊ ಕೀಪ್ ಹೆಲ್ಪಿಂಗ್ ಅದರ್ಸ್, ರೈಟ್? ಆ್ಯಂಡ್ ಕೀಪ್ ಸ್ಟಡಿಂಗ್ ವೆಲ್, ಕೀಪ್ ಸಪೋರ್ಟಿಂಗ್ ಮೀ. ಯೋರ್ ಕಾಮೆಂಟ್ಸ್, ಯೋರ್ ಒಪಿನಿಯನ್ಸ್, ದೀಸ್ ಆರ್ ದ ಥಿಂಗ್ಸ್ ದ್ಯಾಟ್ ಮೋಟಿವೇಟ್ ಮೀ. ದಯವಿಟ್ಟು ನಿಮ್ಮ ಒಪಿನಿಯನ್ಸ್ ಎಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಅದೇ ನನಗೆ ಮೋಟಿವೇಟ್ ಮಾಡೋದು. ಓಕೆ, ಅರ್ಥ ಆಗ್ತಿದೆ ಅಥವಾ ಹೆಲ್ಪ್ ಆಗಿದೆ ಅಂತ ಗೊತ್ತಾದರೆ ಇನ್ನೊಂಚೂರು ಹೆಲ್ಪ್ ಮಾಡಬೇಕು ಅನಿಸುತ್ತೆ. ಏನೋ ಒಪಿನಿಯನ್ ರೆಸ್ಪಾನ್ಸ್ ಏನೂ ಬರೋಲ್ಲ ಅಂದರೆ ಏನು ಅನಿಸುತ್ತೆ, ಓಕೆ ಹೆಲ್ಪ್ ಆಗ್ತಿದೆಯೋ ಇಲ್ಲೋ ಗೊತ್ತಿಲ್ಲಪ್ಪ, ಸುಮ್ಮನೆ ಕ್ಲಾಸ್ ಮಾಡ್ತಾ ಇದ್ದೀನಿ, ನನ್ನ ಟೈಮ್ ಇನ್ವೆಸ್ಟ್ ಮಾಡಿಬಿಟ್ಟು, ಅದು ಬ್ಯುಸಿ ಶೆಡ್ಯೂಲಲ್ಲಿ ಟೈಮ್ ಇನ್ವೆಸ್ಟ್ ಮಾಡಿ ಸುಮ್ಮನೆ ಪಾಠ ಮಾಡ್ತಿದ್ದೀನಿ ಮತ್ತೆ ಅನ್ನೋ ಫೀಲ್ ಬರಬಾರ್ದು ನನಗೆ. ಓಕೆ, ಬಟ್ ಎನಿವೇಸ್ ಐ ವಿಲ್ ಕೀಪ್ ಆನ್ ಡೂಯಿಂಗ್ ಆ್ಯಸ್ ಮಚ್ ಆ್ಯಸ್ ಐ ಗೆಟ್ ದ ಟೈಮ್. ಓಕೆ, ಇಫ್ ಐ ಗೆಟ್ ದ ಟೈಮ್ ಐ ವಿಲ್ ಡೆಫಿನೆಟ್ಲಿ ರೆಕಾರ್ಡ್ ಎ ಲೆಕ್ಚರ್ ಫಾರ್ ಯು ಆ್ಯಂಡ್ ಐ ವಿಲ್ ಅಪ್ಲೋಡ್ ಇಟ್. ನೋ ವರೀಸ್ ಅಟ್ ಆಲ್. ಫ್ರೀ ಆಫ್ ಕಾಸ್ಟ್, ಜಸ್ಟ್ ಕೀಪ್ ಹೆಲ್ಪಿಂಗ್. ಓಕೆ, ರೈಟ್. ಇನ್ನೇನಿದೆ? ಯಾ, ಸೊ ನೆಕ್ಸ್ಟ್ ನಾವು ಇನ್ನು ಬೇರೆ ಚಾಪ್ಟರ್ಸ್ನ ಟ್ರೈ ಮಾಡೋಣ. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಪ್ರಿಪೇರ್ ದ some other chapters and get you a good series for that one also. Okay, anyways, thank you so much. That's all for today. Thanks a lot. God bless you.